Welcome my dear students. Today we are going to be learning chapter 2, that is design principle for connected devices. So ನೀವು ಏನೇ ಒಂದು ಡಿವೈಸಸ್ನ ನೆಟ್ವರ್ಕ್ನಲ್ಲಿ ಕನೆಕ್ಟ್ ಮಾಡಿ ನಿಮ್ಮ IoT ಫಂಕ್ಷನಾಲಿಟಿನ ನೀವು ಮಾಡಬೇಕಂತ ಹೇಳಿದರೆ ಏನೆಲ್ಲ ಡಿಸೈನ್ ಪ್ರಿನ್ಸಿಪಲ್ಸ್ ಉಂಟು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ ಆಗಿ ನಾವು ಏನೇ ಒಂದು ಮೆಸೇಜಸ್ ಮೇಲ್ ಮಾಡ್ತಾ ಇದ್ವಿ, ರೈಟ್? Everyone we are using a smartphone devices, right? By using this smartphone devices, how we are transmitting the data through some applications. So applications ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಡೇಟಾವನ್ನು ಸೆಂಡ್ ಮಾಡ್ತಾ ಇದ್ದೀವಿ. ಇದನ್ನು ಸೆಂಡ್ ಮಾಡಬೇಕಂತ ಹೇಳಿದರೆ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು know how in real world how manually these functional will work. Let us take the example of a postal system. ನೀವು ಏನೇ ಒಂದು ನಾವು ಸ್ಮಾರ್ಟ್ಫೋನ್ ಡಿವೈಸಸ್ ಅಂತದೆಲ್ಲ ಇಲ್ಲದ ಟೈಮಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂತ ಹೇಳಿದರೆ ವಿ ಆರ್ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಲೆಟರ್ಸ್. ಸೊ ಲೆಟರ್ಸ್ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ, ಡೇಟಾವನ್ನು ಸೆಂಡ್ ಮಾಡ್ತಾ ಇದ್ವಿ. ಸೊ ಡೇಟಾ ಸೆಂಡ್ ಮಾಡಬೇಕಾಗಿದ್ರೆ ಪ್ರತಿಯೊಂದು ಹಂತದಲ್ಲಿನೂ ಏನಾಗ್ತಾ ಇತ್ತು ಅನ್ನೋದನ್ನು ನಾವು ಇಲ್ಲಿ ಕಲಿತೀವಿ. ಓಕೆ, ಸೊ ಇದು ಜನರಲ್ ಬೇಸಿಕ್ ಆಗಿರುತ್ತೆ. ಈ ಬೇಸಿಕ್ಸ್ ಇಂದ ನಾವೇನು ಮಾಡ್ತಾ ಇದ್ವಿ, ವಿ ಹ್ಯಾವ್ ಟು ಲರ್ನ್ ದ ಬೇಸಿಕ್ಸ್ of how you are connecting your devices in a network and what are the design principle for connected devices. Let us see brief of them. Let us see the introduction. ಇಲ್ಲಿ ಅದೇ ಹೇಳ್ತಾ ಇದ್ದಾರೆ, when a letter is written then it is written according to a protocol. ಸೊ ನೀವೇನೇ ಒಂದು ಲೆಟರ್ ಬರಿತಾ ಇದ್ರಿ ಅಂತ ಹೇಳಿದರೆ ಆ ಲೆಟರ್ಗೆ ಸಂಬಂಧಪಟ್ಟ ರೂಲ್ಸನ್ನು ನೀವು ಕಂಪಲ್ಸರಿ ಫಾಲೋ ಮಾಡ್ತೀರಾ. ಟು ಸೆಂಡ್ ಎ ಲೆಟರ್ ಇಟ್ ಈಸ್ ಫಸ್ಟ್ ಪುಟ್ ಇನ್ ಎನ್ envelope and then envelope is marked with the receiver's address at the center, sender's address at the left and bottom area. Stamps are fixed at right hand top corner and type of a post is mentioned on the top line in the center. So if you want to send a letter, then you are using the envelope. After the envelope you are marking the receiver address and at the center and sender address at the left hand bottom nalli ಸೆಂಡರ್ ಅಡ್ರೆಸ್, ಟಾಪ್ನಲ್ಲಿ ರಿಸೀವರ್ ಅಡ್ರೆಸ್ನ ಹಾಕ್ತೀರಾ. ಅದೇ ರೀತಿಯಲ್ಲಿ ರೈಟ್ ಕಾರ್ನರ್ನಲ್ಲಿ ಸ್ಟ್ಯಾಂಪ್ ಹಾಕ್ತೀರಾ. ಅದೇ ರೀತಿಯಲ್ಲಿ ಯಾವ ರೀತಿಯ ಪೋಸ್ಟ್, ಸೊ ಇಲ್ಲಿ ಬೇರೆ ಬೇರೆ ರೀತಿಯ ಪೋಸ್ಟ್ ಇರುತ್ತೆ, ನಾರ್ಮಲ್ ಪೋಸ್ಟ್, ರಿಜಿಸ್ಟರ್ ಪೋಸ್ಟ್ ಆರ್ ಸ್ಪೀಡ್ ಪೋಸ್ಟ್, ರೈಟ್? ಇಂಥದ್ದೆಲ್ಲ ಇರುತ್ತೆ, ಅದನ್ನು ನೀವು ಸ್ಪೆಸಿಫೈ ಮಾಡಬೇಕಾಗತ್ತೆ. ಸೊ ಇದು ಜನರಲ್ ಆಗಿ ನಾವು ಯೂಸ್ ಮಾಡೋ ಟರ್ಮ್ಸ್. All letters are then gathered and stack is sent to the target city. ಸೊ ನೀವು ಇದೆಲ್ಲ ಮಾಡಿದ ನಂತರ ನಾವೇನು ಮಾಡ್ತೀವಿ, ವಿ ಆರ್ ಪೋಸ್ಟಿಂಗ್ ಇಟ್ ಇನ್ ದ ಪೋಸ್ಟ್ ಬಾಕ್ಸ್. ಆಫ್ಟರ್ ದ ಪೋಸ್ಟ್ ಬಾಕ್ಸ್ ಎ ಸೆಟ್ ಆಫ್ ಲೆಟರ್ಸ್ ಆರ್ ಗ್ಯಾದರ್ಡ್, ರೈಟ್? ಸೊ ಇಲ್ಲಿ ಸ್ಟ್ಯಾಕ್ಡ್ ಅಂತ ಹೇಳ್ತಾ ಇದ್ದಾರೆ. ಯಾವುದು ಫಸ್ಟ್ ಉಂಟು, ಫಸ್ಟ್ ಇನ್ ಫಸ್ಟ್ ಔಟ್, ರೈಟ್? ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತೀವಿ ಅಥವಾ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತಲೇ ಹೇಳ್ತೀವಿ, ರೈಟ್? ಸೊ ಇಂಥದ್ದು ಎಲ್ಲ ಲೆಟರ್ಸ್ನ ನಾವು ಪೋಸ್ಟ್ ಬಾಕ್ಸ್ ನಿಂದ ತೆಗೆದ ನಂತರ ಆರ್ಡರ್ ಮಾಡಿದ ನಂತರ ನಾವೇನು ಮಾಡ್ತೀವಿ, ಯಾವ ಸಿಟಿಗೆ ಸೆಂಡ್ ಮಾಡಬೇಕಾಗಿರುವ ಲೆಟರ್ಸ್ ಅದನ್ನು ಆರ್ಡರ್ ಮಾಡ್ತೀವಿ, ರೈಟ್? ಅಂದರೆ ಸಾರ್ಟ್ ಮಾಡ್ತೀವಿ, ವಿ ಆರ್ ಸಾರ್ಟಿಂಗ್. ಓಕೆ, ಈಚ್ ಆ್ಯಕ್ಷನ್ ಟೇಕ್ಸ್ ಪ್ಲೇಸ್ ಅಕಾರ್ಡಿಂಗ್ ಟು ಎ ಸ್ಪೆಸಿಫೈಡ್ ಪ್ರೋಟೋಕಾಲ್ ಅಟ್ ಈಚ್ ಸ್ಟೇಜ್. ಓಕೆ, ಸೊ ಇಲ್ಲಿ ಏನಾಗ್ತಾ ಉಂಟು ನೋಡಿ, ಇಲ್ಲಿ ಈಚ್ ಆ್ಯಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಷನ್ ಮೀನ್ಸ್ ಸಮ್ ಟಾಸ್ಕ್. ಸೊ ಈಗ ನಾನು ಪೋಸ್ಟ್ ಬಾಕ್ಸಲ್ಲಿ ಮಂಗಳೂರಿಗೆ ಹೋಗಬೇಕಾಗಿರುವ ಮಂಗಳೂರಿನ ಲೆಟರ್ಸ್ ಎಲ್ಲ ಸಪ್ರೇಟ್ ಮಾಡಬೇಕು, ಗೋವಾಕ್ಕೆ ಹೋಗಬೇಕಾಗಿರುವ ಲೆಟರ್ಸ್ ಎಲ್ಲ ಸಪ್ರೇಟ್ ಮಾಡಬೇಕು, ಉಡುಪಿಗೆ ಹೋಗಬೇಕಾಗಿರುವ ಲೆಟರ್ಸ್ ಎಲ್ಲ ಸಪ್ರೇಟ್ ಮಾಡಬೇಕು, ರೈಟ್? ಸೊ ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೆಲವೆಲ್ಲ ಆ್ಯಕ್ಷನ್ಸ್ ಮಾಡ್ತೀವಿ ಜನರಲ್ ಆಗಿ. ಸೊ ಇದೇ ಥರ ನಾವೇನು ಮಾಡ್ತಾ ಇದ್ವಿ, ನಿಮ್ಮ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ನಲ್ಲಿನೂ ಯೂಸ್ ಮಾಡ್ತಾ ಇದ್ವಿ. ಅಂದರೆ ಪ್ರತಿಯೊಂದು ಹಂತದಲ್ಲಿ ಇಲ್ಲಿ ಈಚ್ ಸ್ಟೇಜ್ ಲೇಯರ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಟ್ವರ್ಕಿಂಗ್ನಲ್ಲಿನೂ ನಾವು ಕೆಲವು ಲೇಯರ್ಸ್ನ ಯೂಸ್ ಮಾಡ್ತೀವಿ. ಸಮ್ ಆಫ್ ಯುವರ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಫ್ರಮ್ ಇನ್ ಯುವರ್ PUC ಯು ಹ್ಯಾವ್ ಲರ್ನ್ಡ್ ದಿಸ್ ಕಾನ್ಸೆಪ್ಟ್ ಆಸ್ ಅ ನೆಟ್ವರ್ಕಿಂಗ್ ಇನ್ ಯುವರ್ PU, ರೈಟ್? ಸೊ ಕೆಲವರಿಗೆ ಅರ್ಥ ಆಗಿರುತ್ತೆ. ಈಗ ಕೆಲವರಿಗೆ ಯಾರಿಗೆಲ್ಲ ನೀವು PUCನಲ್ಲಿ ತಗೊಳ್ಳಿಲ್ವೋ ಇದನ್ನು ಅರ್ಥ ಮಾಡ್ಕೊಳ್ಳಿ. ಏನೇ ಒಂದು ನಾವು ನೆಟ್ವರ್ಕ್ ಸಿಸ್ಟಮ್ನ ಯೂಸ್ ಮಾಡಿ ಡೇಟಾ ಸೆಂಡ್ ಮಾಡಿದರೆ ಕೆಲವೆಲ್ಲ ಲೇಯರ್ಸ್ನ ಯೂಸ್ ಮಾಡುತ್ತೆ. ಓಕೆ, ಎಸ್, ಆ ಲೇಯರ್ಸ್ನ ಪ್ರೋಟೋಕಾಲ್ನ ಫಾಲೋ ಮಾಡಲೇಬೇಕು. ಸಿಮಿಲರ್ಲಿ ವೆನ್ ಡೇಟಾ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಎ ಸೆನ್ಸರ್ ದೆನ್ ಫಂಕ್ಷನಲ್ ಯೂನಿಟ್ ಕ್ರಿಯೇಟ್ಸ್ ಎ ಸ್ಟ್ಯಾಕ್ ಫಾರ್ ಡೇಟಾ ಕಮ್ಯುನಿಕೇಷನ್ ಟು ಆನ್ ಅಪ್ಲಿಕೇಶನ್ ಆರ್ ಸರ್ವಿಸ್. ಸೊ ಇದೇ ಥರ ನಾವು ಏನೇ ಒಂದು ಸೆನ್ಸಾರ್ ಮುಖಾಂತರ ಡೇಟಾವನ್ನು ಟ್ರಾನ್ಸ್ಫರ್ ಮಾಡಬೇಕಂತ ಹೇಳಿದರೆ ಕೆಲವೆಲ್ಲ ಫಂಕ್ಷನಲ್ ಯೂನಿಟ್ಸ್ ಇರುತ್ತೆ. ಆ ಫಂಕ್ಷನಲ್ ಯೂನಿಟ್ಸ್ ಏನು ಮಾಡುತ್ತೆ, ಬಂದಿರುವ ಡೇಟಾವನ್ನು ಸ್ಟ್ಯಾಕ್ ಮಾಡಿ ಹೇಗೆ ಸೆಂಡ್ ಮಾಡಬೇಕು. ಪ್ಲೀಸ್ ಅಬ್ಸರ್ವ್ ಹಿಯರ್, ಸಮ್ ಆಫ್ ದ ಫಂಕ್ಷನಲ್ ಯೂನಿಟ್ ಆಫ್ ದ ಸೆನ್ಸರ್ ಗ್ಯಾದರ್ಡ್ ದ ಡೇಟಾ ಇನ್ ದ ಫಾರ್ಮ್ ಆಫ್ ಅ ಸ್ಟ್ಯಾಕ್. ಸೊ ಸ್ಟ್ಯಾಕ್ ಅಂತ ಹೇಳಿದರೆ ಫಸ್ಟ್ ಇನ್
ಲಾಸ್ಟ್ ಔಟ್, ರೈಟ್? ಫಸ್ಟ್ ಇನ್ ಲಾಸ್ಟ್ ಔಟ್ ಅಂತ ಹೇಳ್ತಾ ಇದ್ವಿ. ಸೊ ಈ ರೀತಿಯ ಡಾಟಾ ಕಮ್ಯುನಿಕೇಶನ್ ಮಾಡಬೇಕಾಗಿದ್ರೆ ಕಂಪಲ್ಸರಿ ನಾವೇನು ಮಾಡಬೇಕು, ಅಪ್ಲಿಕೇಶನ್ ಅಥವಾ ಸರ್ವಿಸಸ್ನ ನಾವು ಯೂಸ್ ಮಾಡಲೇಬೇಕು. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾವು ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀವಿ ನೋಡಿ. ನೀವು ಏನೇ ಒಂದು ಡೇಟಾವನ್ನು ಸೆನ್ಸರ್ ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕಂತ ಹೇಳಿದರೆ ಸೆನ್ಸರ್ನಲ್ಲಿರುವ ಫಂಕ್ಷನಲ್ ಯೂನಿಟ್ಸ್ ಏನು ಮಾಡುತ್ತೆ, ನಿಮ್ಮ ಡೇಟಾವನ್ನು ಸ್ಟ್ಯಾಕ್ ಆಗಿ ತಗೊಂಡಿದ್ದ ನಂತರ ಆ ಡೇಟಾವನ್ನು ಕಮ್ಯುನಿಕೇಟ್ ಮಾಡಬೇಕು, ಎಲ್ಲಿಗೆ ಸೆಂಡ್ ಮಾಡಬೇಕು, ರೈಟ್? ಸೆಂಡ್ ಮಾಡಬೇಕಾದ್ರೆ ಕಂಪಲ್ಸರಿ ವಿ ಹ್ಯಾವ್ ಟು ಯೂಸ್ ಅಪ್ಲಿಕೇಶನ್ ಆರ್ ಸರ್ವಿಸಸ್. ಡೇಟಾ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಕಂಪಲ್ಸರಿ ಏನು ಬೇಕು, ನಮ್ಮ ಹತ್ರ ಅಪ್ಲಿಕೇಶನ್ ಅಥವಾ ಸರ್ವಿಸ್ ಬೇಕು. ಫಾರ್ ಎಕ್ಸಾಂಪಲ್, ನಾವೆಲ್ಲ ನೋಟ್ಸ್ ಎಲ್ಲ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ವಿ, ಅಪ್ಲಿಕೇಶನ್ ಇಲ್ಲ ಅಂತ ಅಂದ್ಕೊಳ್ಳಿ, ನಾವು ಸೆಂಡ್ ಮಾಡ್ಲಿಕ್ಕೆ ಆಗುತ್ತಾ? ಆಗೋದಿಲ್ಲ, ರೈಟ್? ಸೊ ಅದೊಂದು ಅಪ್ಲಿಕೇಶನ್ ಪ್ರೋಗ್ರಾಮ್. ಆ ಅಪ್ಲಿಕೇಶನ್ ಪ್ರೋಗ್ರಾಮ್ ಮುಖಾಂತರ ನಾನು ಏನೇ ಒಂದು ಡೇಟಾ ಸೆಂಡ್ ಮಾಡಬೇಕಾಗಿದ್ರೆ ನನ್ನ ಹತ್ರ ಡಿವೈಸ್ ಬೇಕು, ಹೌದಾ? ಡಿವೈಸಿಂದ ನಾನೇನು ಮಾಡಬೇಕು, ಡಿವೈಸನ್ನು ನಾನು ನೆಟ್ವರ್ಕ್ಗೆ ಕನೆಕ್ಟ್ ಮಾಡಿರಬೇಕು. ಕನೆಕ್ಟ್ ಮಾಡಿದ ನಂತರ ನಾನು ಏನೇ ಒಂದು ಡೇಟಾವನ್ನು ಸೆಂಡ್ ಮಾಡ್ತಾ ಇದ್ದರೆ ಆ ಡೇಟಾ, ಫಾರ್ ಎಕ್ಸಾಂಪಲ್ ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಹೌ ಆರ್ ಯು ಅಂತ ನಾನು ಕಳಿಸಿದ್ನ ಅಂತ ಅಂದ್ಕೊಳ್ಳಿ. ಆ ಗುಡ್ ಒಂದು ಸೆಂಟೆನ್ಸ್ ಒಂದು ಪ್ಯಾಕೆಟ್ ಆಗಿರುತ್ತೆ, ಮಾರ್ನಿಂಗ್ ಒಂದು ಪ್ಯಾಕೆಟ್ ಆಗಿರುತ್ತೆ, ಡಿಯರ್ ಒಂದು ಪ್ಯಾಕೆಟ್ ಆಗಿರುತ್ತೆ, ಸ್ಟೂಡೆಂಟ್ಸ್ ಒಂದು ಪ್ಯಾಕೆಟ್ ಆಗಿರುತ್ತೆ. ಸೊ ಅಂದರೆ ನಾವು ಟೈಪ್ ಮಾಡುವ ಪ್ರತಿಯೊಂದು ಇನ್ಫಾರ್ಮೇಷನ್ ಬಿಟ್ ಆಫ್ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಓಕೆ, ವಾಟ್ ಎವರ್ ದ ಇನ್ಫಾರ್ಮೇಷನ್ ಯು ಆರ್ ಟ್ರಾನ್ಸ್ಮಿಟಿಂಗ್ ಥ್ರೂ ದ ನೆಟ್ವರ್ಕಿಂಗ್, that is whatever the data communication you are doing, it is adding some layers. Okay, through some layers some of the acknowledges will be happened. ಇದು ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಈಗ ಲೆಟರ್ ಎಕ್ಸಾಂಪಲೇ ತಗೊಳ್ತಾ ಇದ್ವಿ. ಆ ಲೆಟರ್ ಎಕ್ಸಾಂಪಲ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಸೊ ಸಪ್ರೇಟ್ ಮಾಡ್ತಾ ಇದ್ವಿ. ಸಪ್ರೇಟ್ ಮಾಡುವಾಗ ನಾವೇನು ಮಾಡ್ತೀವಿ, ಮಂಗಳೂರಿಗೆ ಸಂಬಂಧಪಟ್ಟದೆಲ್ಲ ಮಂಗಳೂರು ಟ್ರೇಗೆ ಹಾಕೋದು, ರೈಟ್? ಉಡುಪಿಗೆ ಸಂಬಂಧಪಟ್ಟ ಲೆಟರ್ಸ್ ಎಲ್ಲ ಉಡುಪಿಗೆ ಹಾಕೋದು, ಹೌದಾ? ಶಿವಮೊಗ್ಗಕ್ಕೆ ಸಂಬಂಧಪಟ್ಟದೆಲ್ಲ ಶಿವಮೊಗ್ಗ ಟ್ರೈಗೆ ಹಾಕೋದು, ಹೌದಾ? ಇದೆಲ್ಲ ಆದ ನಂತರ ಮತ್ತೆ ಏನು ಮಾಡ್ತಾರೆ, ಯಾವ ಸ್ಟೇಷನಿಂದ ಅದು ಟ್ರಾನ್ಸ್ಫರ್ ಆಯಿತು ಅನ್ನೋ ಒಂದು ಸೀಲ್ ಹಾಕ್ತಾರೆ. ಈ ಸೀಲೆಲ್ಲ ಎಲ್ಲಿ ಹಾಕ್ತಾರೆ, ಇನ್ ದ ಹೆಡ್ ಪೋಸ್ಟ್ ಆಫೀಸ್. ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಇಂಥ ಎಲ್ಲ ಇನ್ಫಾರ್ಮೇಷನ್ನ ಹಾಕ್ತಾ ಹೋಗ್ತಾರೆ. ಮೀನ್ಸ್ ಸಮ್ ಆಫ್ ದ ಅಕ್ನಾಲೆಜ್ಮೆಂಟ್, ಸಮ್ ಆಫ್ ದ ಫೀಲ್ಡ್ಸ್ ಆರ್ ಆ್ಯಡೆಡ್ ಟು ಯುವರ್ ಲೆಟರ್. Some of the acknowledgements and fields are added to your letter. Okay, yes, adani illi helta idare. Okay, so now when it comes to the sensors or when it comes to the IoT, let us see how. IoT or M2M devices, IoT or machine to machine devices, data transfer to the data meant for communication to an application, service or processes. ಸೊ ನಿಮ್ಮ ಡೇಟಾ ಟ್ರಾನ್ಸ್ಫರ್ ಮಾಡಬೇಕು, ಡಿವೈಸಿಂದ ಡಿವೈಸ್ಗೆ ಡೇಟಾ ಟ್ರಾನ್ಸ್ಫರ್ ಮಾಡಬೇಕಂತ ಹೇಳಿದರೆ ಕಂಪಲ್ಸರಿ ಡೇಟಾ ಡಿವೈಸ್ ಏನಾಗಿರಬೇಕು, ಕಮ್ಯುನಿಕೇಟ್ ಮಾಡಿರಬೇಕು. ಯಾವ್ರ ಜೊತೆಗೆ ಕಮ್ಯುನಿಕೇಟ್ ಆಗಿರಬೇಕು, ಅಪ್ಲಿಕೇಶನ್ ಜೊತೆಗೆ ಅಥವಾ ಸರ್ವಿಸ್ ಜೊತೆಗೆ. ಅದೇ ರೀತಿಯಲ್ಲಿ ಪ್ರೋಸೆಸ್, ಇಲ್ಲಿ ಪ್ರೋಸೆಸ್ ಮೀನ್ಸ್ ಪ್ರೋಗ್ರಾಮ್ ಇನ್ ಎಕ್ಸಿಕ್ಯೂಷನ್, ನಾವು ಏನು ಮಾಡ್ತಾ ಇದ್ವೋ ಅದು ಟಾಸ್ಕ್ ಆಗಿರುತ್ತೆ. ಓಕೆ, ದಟ್ ಶುಡ್ ಬಿ ಕಮ್ಯುನಿಕೇಟ್. ಓಕೆ, ಸೊ ಡಿವೈಸ್ ಟು ಡಿವೈಸ್ ಕಮ್ಯುನಿಕೇಟ್ ಆಗಬೇಕಾದ್ರೆ ನಮ್ಮ ಹತ್ರ ಒಂದು ಅಪ್ಲಿಕೇಶನ್ ಕಂಪಲ್ಸರಿ ಬೇಕು, ಆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಸರ್ವಿಸ್ ಬೇಕು, ಆ ಸರ್ವಿಸ್ ಅಥವಾ ಪ್ರೋಸೆಸ್ ಬೇಕೇ ಬೇಕು. ಓಕೆ, ಡಾಟಾ ಆಲ್ಸೋ ರೆಫರ್ಸ್ ಟು ಆ್ಯಡ್ ರಿಸೀವ್ಡ್ ಬೈ ಎ ಡಿವೈಸ್ ಫಾರ್ ಇಟ್ಸ್ ಮಾನಿಟರಿಂಗ್ ಆರ್ ಫಾರ್ ಆ್ಯಕ್ಷನ್ ಆಟ್ ಆಕ್ಟಿವೇಟರ್ಸ್ ಇನ್ ಇಟ್, ಆಕ್ಟಿವೇಟರ್ಸ್, ರೈಟ್? ಸೊ ನಿಮ್ಮ ಡಾಟಾ ಆಲ್ಸೋ ರೆಫರ್ಡ್ ಟು ಡಾಟಾ ರಿಸೀವ್ಡ್ ಬೈ ಎ ಡಿವೈಸ್. ಸೊ ನಿಮ್ಮ ಡಾಟಾ ರಿಸೀವ್ ಆದ ನಂತರ, ಡಿವೈಸ್ ಮುಖಾಂತರ ಡಾಟಾ ರಿಸೀವ್ ಆದ ನಂತರ ನೆಕ್ಸ್ಟ್ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಮಾನಿಟರ್ ಇಟ್, ರೈಟ್? ಅದನ್ನು ಏನುಂಟು ಅನ್ನೋದನ್ನು ನೋಡಬೇಕು. ಆರ್ ಆ್ಯಕ್ಷನ್ಸ್ ಆಟ್ ಆಕ್ಟಿವೇಟರ್ಸ್ ಇನ್ ಇಟ್. ಸೊ ಆ ಡಾಟಾ ಏನಾಗ್ತಾ ಉಂಟು ಅನ್ನೋದನ್ನು ನಾವು ಮಾನಿಟರ್ ಮಾಡಲೇಬೇಕು. ಅದೇ ರೀತಿಯಲ್ಲಿ ಏನು ಆ್ಯಕ್ಷನ್ ತಗೊಳ್ತಾ ಉಂಟು ಅನ್ನೋದನ್ನು ಸ್ಟೋರೇಜ್ ಮೀಡಿಯಾದಲ್ಲಿ ಅಥವಾ ಈ ಆಕ್ಟಿವೇಟರ್ಸ್ ಅಂತ ಹೇಳಿದ್ವಿ, ಇಟ್ ಈಸ್ ಒನ್ ಆಫ್ ಅ ಸ್ಟೋರೇಜ್ ಯೂನಿಟ್ ಆಸ್ ವೆಲ್ ಆಸ್ ಇಟ್ ಈಸ್ ಅ ಫಂಕ್ಷನಲ್ ಯೂನಿಟ್. ಓಕೆ, ಸ್ಟೋರೇಜ್ ಮಾಡೋದೇ ಅಲ್ಲ, ಅದರಲ್ಲಿ ಕೆಲವೆಲ್ಲ ವರ್ಕ್ ಆಗುತ್ತೆ. ಆ ಫಂಕ್ಷನಲ್ ಯೂನಿಟ್ನಲ್ಲಿ ಏನೆಲ್ಲ ಡೇಟಾ ಆಗ್ತಾ ಉಂಟು, ರಿಸೀವ್ ಆಗಿರುವ ಡೇಟಾ ಏನು ಪ್ರಾಸೆಸ್ ಮಾಡ್ತಾ ಉಂಟು ಅನ್ನೋದನ್ನೆಲ್ಲ ನಾವೇನು ಮಾಡಬೇಕಾಗುತ್ತೆ, ನೋಡಬೇಕಾಗುತ್ತೆ. ಓಕೆ, ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ನಾವು ಡೇಟಾ ಸ್ಟ್ಯಾಕ್ ಡಿನೋಟ್ಸ್ ದ ಡೇಟಾ ರಿಸೀವ್ಡ್ ಆಫ್ಟರ್ ದ ಆ್ಯಕ್ಷನ್ಸ್ ಅಟ್ ವೇರಿಯಸ್ ಇನ್ ಬಿಟ್ವೀನ್ ಲೇಯರ್ಸ್. ಇಲ್ಲಿ ಡೇಟಾ ಸ್ಟ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವೇನು ಮಾಡ್ತಾ ಇದ್ವಿ, ನಾವು ಸೆಂಡ್ ಮಾಡ್ತಿರುವ ಡೇಟಾ ಎಲ್ಲ
ರಿಸೀವ್ ಮಾಡ್ತಾ ಇದ್ದೀವಿ, ರೈಟ್. ರಿಸೀವ್ ಮಾಡ್ಕೊಳ್ಬೇಕಾಗಿದ್ರೆ ಫಸ್ಟ್ ಸೆಂಡ್ ಮಾಡುವ ಡೇಟಾ ಎಲ್ಲ ಏನಾಗುತ್ತೆ, ಸ್ಟ್ಯಾಕ್ ಆಗುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಎಸ್ ಈಗ ನಿಮ್ಮ ಎಲ್ಲರ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ದಲ್ಲಿದ್ದರೆ ಟೇಬಲ್ ಮೇಲೆ ಏನು ಮಾಡ್ತೀರಾ, ಒನ್ ಬೈ ಒನ್ ನಿಮ್ಮ ಅಸೈನ್ಮೆಂಟ್ ಬುಕ್ಸ್ ಸಬ್ಮಿಟ್ ಮಾಡ್ತೀರಾ, ರೈಟ್. ಆ ಅಸೈನ್ಮೆಂಟ್ ಬುಕ್ಸ್ನಲ್ಲಿ ಏನಾಗುತ್ತೆ, ಫಸ್ಟ್ ಇಟ್ಟಿದ್ದವನು ಲಾಸ್ಟ್ ರಿಸೀವ್ ಮಾಡ್ಲಿಕ್ಕೆ ಆಗುತ್ತೆ, ಲಾಸ್ಟ್ ಎಂಟ್ರ್ ಆಗಿದ್ದವನು ಫಸ್ಟ್ ಆಗುತ್ತೆ. ಇದೇ ರೀತಿಯಲ್ಲಿ ಡೇಟಾ ರಿಸೀವ್ ಆದ ನಂತರ ನಾವು ಮಾನಿಟರ್ ಮಾಡಬೇಕು. ಅದೇ ರೀತಿಯಲ್ಲಿ ಏನು ಆ್ಯಕ್ಷನ್ ಆಗ್ತಾ ಉಂಟು ಅನ್ನೋದನ್ನು ನೋಡಿದ್ದೀವಿ. ಇದೆಲ್ಲ ನೋಡುವಾಗ ಡಾಟಾ ಸ್ಟ್ಯಾಕ್ಸ್ನಲ್ಲಿ ಏನು ಡಿನೋಟ್ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ಏನು ಡೇಟಾ ರಿಸೀವ್ ಮಾಡಿದ್ದೀವಿ, ಅದೇ ರೀತಿಯಲ್ಲಿ ಏನು ಆ್ಯಕ್ಷನ್ ಮಾಡ್ತಾ ಇದ್ದೀವಿ, ಅದೇ ರೀತಿಯಲ್ಲಿ ಏನೆಲ್ಲ ಆ್ಯಕ್ಷನ್ಗಳು ಆಯಿತು ಬೇರೆ ಬೇರೆ ಲೇಯರ್ಸ್ನಲ್ಲಿ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಓಕೆ, ಸೊ ಪ್ಲೀಸ್ ಮೇಕ್ ಎ ನೋಟ್ ದಿಸ್ ಲೈನ್. ಡೇಟಾ ಸ್ಟ್ಯಾಕ್ ಡಿನೋಟ್ಸ್ ದ ಡೇಟಾ ರಿಸೀವ್ಡ್, ವಾಟ್ ಎವರ್ ದ ಡೇಟಾ ಯು ಹ್ಯಾವ್ ರಿಸೀವ್ಡ್ ಆಫ್ಟರ್ ದ ಆ್ಯಕ್ಷನ್ಸ್. ಸೊ ನೀವು ಸೆಂಡ್ ಮಾಡಿದ ನಂತರ at various in between layers or levels or domains. ಸೊ ಬೇರೆ ಬೇರೆ ಲೇಯರ್ಸ್ನಲ್ಲಿ ಸೆಂಡ್ ಮಾಡಿದ ನಂತರ ಬರುತ್ತೆ. ಸೊ ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆಯಿತು, ಇದರಲ್ಲಿ ನಾವು ಕೆಲವೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಒಂದು 2 ವರ್ಷ ಹಿಂದೆ ನೀವು ಮೊಬೈಲ್ ಅಂಥದ್ದೆಲ್ಲ ಯೂಸ್ ಮಾಡೋದಾದರೆ, ನೀವೇನೋ ಒಂದು ಮೆಸೇಜ್, ಲಾಂಗ್ ಮೆಸೇಜ್ ಸೆಂಡ್ ಮಾಡೋದಾದರೆ ನೋಡಿ, ಕೆಲವೆಲ್ಲ ಇನ್ಫಾರ್ಮೇಷನ್ ಬರುತ್ತೆ, ಕೆಲವೆಲ್ಲ ಅಲ್ಲಿ ಸ್ಟಾರ್ ಬರುತ್ತೆ, ರೈಟ್. SMS ಮಾಡುವಾಗ, ನಾನು ಹೇಳ್ತಾ ಇರೋದು SMS ಮಾಡುವಾಗ. ಅಂದರೆ ಏನು, ಕೆಲವೆಲ್ಲ ಡೇಟಾ ಸಿಕ್ಕಿರುತ್ತೆ, ಕೆಲವೆಲ್ಲ ಡೇಟಾ ಆನ್ ದ ವೇ, ರೈಟ್. ಅದು ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಸೊ ಇನ್ ಕೇಸ್ ಡೇಟಾ ಲಾಸ್ಟ್ ಆಗದೆ ಹೋದರೆ ಸಿಗುತ್ತೆ. ಓಕೆ, ಸೊ ಇದೆಲ್ಲ ನಾವು ಒಂದು 2-3 ವರ್ಷ ಹಿಂದೆ ನೋಡಿರುವ ಎಕ್ಸಾಂಪಲ್. ನೀವೆಲ್ಲ ಫೀಲ್ ಆಗಿರ್ಬೋದು, ಯಾರಿಗಾಗಲಿ ನಾವು ಲಾಂಗ್ SMS ಮಾಡ್ತಾ ಇದ್ದರೆ ಅದರಲ್ಲಿ ಅರ್ಧ ಭಾಗ ಸಿಗುತ್ತೆ, ಅರ್ಧ ಭಾಗ ಸಿಗೋದಿಲ್ಲ. So that is because of some of the actions, right? So that actions have been transmitted between the layers. ಸೊ ನಾವೇನೇ ಒಂದು ಡಿವೈಸಸ್ನ ನೆಟ್ವರ್ಕ್ನಲ್ಲಿ ಕನೆಕ್ಟ್ ಮಾಡ್ತಾ ಇದ್ದರೆ ಕೆಲವೆಲ್ಲ ಲೇಯರ್ಸ್ ಇರುತ್ತೆ. ಆ ಲೇಯರ್ಸ್ನ ನಾವು ಯಾವುದನ್ನು ಯೂಸ್ ಮಾಡ್ತಾ ಇದ್ವಿ ಅನ್ನೋದನ್ನು ಇಲ್ಲಿ ಒಂದು ಮಾಡೆಲ್ ಎಕ್ಸ್ಪ್ಲೈನ್ ಮಾಡುತ್ತೆ. ಲೆಟ್ ಅಸ್ ಸಿ ದಿಸ್ ಮಾಡೆಲ್. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮಾಡೆಲ್. ಲೇಯರ್ಸ್ ಇನ್ ಓಪನ್ ಸಿಸ್ಟಮ್ಸ್ ಇಂಟರ್ ಕನೆಕ್ಷನ್, OSI ಮಾಡೆಲ್ ಆರ್ ಅಪ್ಲಿಕೇಶನ್ ಲೇ. ಸೊ ಇಲ್ಲಿ ನಾವು ಯಾವ ಲೇಯರ್ಸ್ ಅಂತ ಹೇಳ್ತಾ ಇದ್ವೋ ಈ ಲೇಯರ್ಸ್ಗೆ ಸಂಬಂಧಪಟ್ಟ ಒಂದು ಮಾಡೆಲ್ ಉಂಟು, ದಟ್ ಈಸ್ OSI ಮಾಡೆಲ್. OSI ಸ್ಟ್ಯಾಂಡ್ಸ್ ಫಾರ್ ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್. ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್, ಇಟ್ ಕನ್ಸಿಸ್ಟ್ ಆಫ್ 7 ಲೇಯರ್ಸ್. ಓಕೆ, ಸೊ ಯಾವುದೆಲ್ಲ ಉಂಟು ಅನ್ನೋದನ್ನು ನೋಡಿ ಇಲ್ಲಿ. ಅಪ್ಲಿಕೇಶನ್, ಪ್ರೆಸೆಂಟೇಷನ್, ಸೆಷನ್, ಟ್ರಾನ್ಸ್ಪೋರ್ಟ್, ನೆಟ್ವರ್ಕ್, ಡಾಟಾ ಲಿಂಕ್ ಆ್ಯಂಡ್ ಫಿಸಿಕಲ್. ಸೊ OSI ಮಾಡೆಲ್ನಲ್ಲಿ ಎಷ್ಟು ಲೇಯರ್ಸ್ ಉಂಟು? 7 ಲೇಯರ್ಸ್ ಉಂಟು. ಸೊ ನೀವು ಏನೇ ಒಂದು ಡೇಟಾ ಸೆಂಡ್ ಮಾಡ್ತಾ ಇದ್ದರೆ ಯಾವ ಲೇಯರ್ನ ಯೂಸ್ ಮಾಡಿ, ಯಾವ ಮಾಡೆಲ್ನ ಯೂಸ್ ಮಾಡಿ ಡೇಟಾ ಕಮ್ಯುನಿಕೇಟ್ ಆಗ್ತಾ ಉಂಟು? OSI ಮಾಡೆಲ್ನೇ ಯೂಸ್ ಮಾಡ್ತಾ ಉಂಟು. ಓಕೆ, ಸೊ ಆ OSI ಮಾಡೆಲ್ನಲ್ಲಿ 7 ಲೇಯರ್ಸ್ ಅಂತ ಹೇಳಿದ್ವಿ. ಯಾವುದೆಲ್ಲ ಉಂಟು ಅನ್ನೋದನ್ನು ಹೇಳ್ತಾ ಇದ್ವಿ ಇಲ್ಲಿ. ಅಪ್ಲಿಕೇಶನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್, ಸೆಷನ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, ನೆಟ್ವರ್ಕ್ ಲೇಯರ್, ಡಾಟಾ ಲಿಂಕ್ ಲೇಯರ್ ಆ್ಯಂಡ್ ಫಿಸಿಕಲ್ ಲೇಯರ್, ರೈಟ್. ಸೊ ಇದರ ಬಗ್ಗೆ ನಾವಿಲ್ಲಿ ನೋಡ್ತೀವಿ. ಸೊ ವಿ ಹ್ಯಾವ್ ಟು ಲರ್ನ್ ದೀಸ್ ಬೇಸಿಕ್ಸ್. ಲೆಟ್ ಅಸ್ ಸಿ. Action at the data adoption or other layers can be related to data privacy, data security, data consolidation, aggregation, compaction and fusion. So ನೀವೆಲ್ಲ ಆ್ಯಕ್ಷನ್ಸ್ ಮಾಡ್ತಾ ಇದ್ದೀರಾ. ಆ್ಯಕ್ಷನ್ ಮೀನ್ಸ್ ಸಮ್ ಟಾಸ್ಕ್, ರೈಟ್, ಸಮ್ ವರ್ಕ್, ರೈಟ್. ಅಟ್ ಡಾಟಾ ಅಡಾಪ್ಷನ್ ಅಂತ ಹೇಳ್ತಾ ಇದ್ವಿ, ಆರ್ ಅದರ್ ಲೇಯರ್ಸ್. ನಿಮ್ಮ ಡಾಟಾ ಅಡಾಪ್ಷನ್ ಆಗಿರ್ಬೋದು ಅಥವಾ ಬೇರೆ ಲೇಯರ್ನಲ್ಲಿ ಆಗಿರ್ಬೋದು. ಇದೆಲ್ಲ ಡಾಟಾ ಅಡಾಪ್ಷನ್ನಲ್ಲಿ ಆಗ್ತಿರುವ ಆ್ಯಕ್ಷನ್ಸ್ಗಳನ್ನೆಲ್ಲ ಅಥವಾ ಬೇರೆ ಲೇಯರ್ನಲ್ಲಿ ಆಗ್ತಿರುವ ಆ್ಯಕ್ಷನ್ಗಳನ್ನೆಲ್ಲ ನಾವೇನಂತ ಹೇಳ್ತಾ ಇದ್ವಿ? ದಟ್ ಈಸ್ ರಿಲೇಟೆಡ್ ಟು ದ ಡೇಟಾ ಪ್ರೈವಸಿ. ಸೊ ನೀವು ಸೆಂಡ್ ಮಾಡುವ ಡೇಟಾ ಕಂಪಲ್ಸರಿ ಏನಾಗಿರಬೇಕು? ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಬೇಕು, ಯಾರೂ ನೋಡಬಾರ್ದು. ಡಾಟಾ ಸೆಕ್ಯೂರಿಟಿ, ಕಂಪಲ್ಸರಿ ಡಾಟಾಗೆ ಏನು ಕೊಡಬೇಕು? ಸೆಕ್ಯೂರಿಟಿ ಕೊಡಲೇಬೇಕು, ಯಾರು ಅದನ್ನು ಹ್ಯಾಕ್ ಮಾಡಬಾರ್ದು. ಆ್ಯಂಡ್ ಡಾಟಾ ಕನ್ಸಾಲಿಡೇಷನ್. ಡಾಟಾ ಕನ್ಸಾಲಿಡೇಷನ್ ಅಂತ ಹೇಳಿದರೆ ಹೀಗೇ ನಾನು ಹೇಳಿದ್ದೀನಿ, ಒಂದು ಲಾಂಗ್ ಮೆಸೇಜ್ ಸೆಂಡ್ ಮಾಡಿದ್ರೆ ಅದರಲ್ಲಿ ಕೆಲವೆಲ್ಲ ಬರುತ್ತೆ, ಕೆಲವು ಬರುವುದಿಲ್ಲ. ಯಾಕೆ? ಎಲ್ಲಾಗ್ಲೂ ಡೇಟಾ ಮಿಸ್ ಆಗಿರುವ ಸಾಧ್ಯತೆ ಇರುತ್ತೆ. ಸೊ ಆ ಡಾಟಾ ಕನ್ಸಾಲಿಡೇಷನ್, ಎಷ್ಟು ಡೇಟಾ ಸೆಂಡ್ ಮಾಡಿದೀವೋ ಅಷ್ಟೇ ಡೇಟಾ ಬರಬೇಕು, ಟೋಟಲ್ ಬಂದಿರಬೇಕು. ಓಕೆ, ಅಗ್ರಿಗೇಷನ್. ಸೊ ದಿಸ್ ಈಸ್ ಆಲ್ಸೋ ರಿಲೇಟೆಡ್ ಟು ಸಮ್ ಕನ್ಸಾಲಿಡೇಷನ್ಸ್. ಆ್ಯಂಡ್ ಕಂಪ್ಯಾಕ್ಷನ್. ಕಂಪ್ಯಾಕ್ಷನ್ ಅಂತ ಹೇಳಿದ್ರೇನು? ರೆಡ್ಯೂಸ್ ಮಾಡೋದು, ಡೇಟಾ ಸೈಜನ್ನು ರೆಡ್ಯೂಸ್ ಮಾಡೋದು. ಆ್ಯಂಡ್ ಫ್ಯೂಷನ್, ಸೊ ಕ್ಲಾರಿಟಿಯಾಗಿ ಇರೋದು. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ವಿಲ್ ಬಿ ಹ್ಯಾಪನ್. ಲೆಟ್ ಅಸ್ ಸಿ. ಆನ್ ಆಕ್ಷನ್ ಕ್ಯಾನ್ ಬಿ ಎ ಗೇಟ್ವೇ ಆಕ್ಷನ್ ಯೂಸಿಂಗ್ ಒನ್ ಪ್ರೋಟೋಕಾಲ್ ಫಾರ್ ದ ರಿಸೆಪ್ಷನ್ ಆ್ಯಂಡ್ ಅನದರ್ ಫಾರ್ ಟ್ರಾನ್ಸ್ಮಿಷನ್. ಸೊ ಇಲ್ಲಿ ನಾವು ಕೆಲವೆಲ್ಲ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ, ನೆಟ್ವರ್ಕಿಂದ ಸೆಂಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಕಂಪಲ್ಸರಿ ಗೇಟ್ವೇ ಆ್ಯಕ್ಷನ್ ಇರುತ್ತೆ.
ಆ ಗೇಟ್ವೇ ಆ್ಯಕ್ಷನ್ ಯೂಸ್ ಮಾಡಬೇಕಾದ್ರೆ ಕಂಪಲ್ಸರಿ ನಾವು ಒಂದು ಪ್ರೋಟೋಕಾಲ್ ಯೂಸ್ ಮಾಡ್ತೀವಿ. ದಟ್ ಒನ್ ಪ್ರೋಟೋಕಾಲ್ ಈಸ್ ಫಾರ್ ದ ರಿಸೆಪ್ಷನ್ ಆ್ಯಂಡ್ ಒನ್ ಪ್ರೋಟೋಕಾಲ್ ಈಸ್ ಫಾರ್ ಟ್ರಾನ್ಸ್ಮಿಷನ್. ಓಕೆ, ನಾವೇನೇ ಒಂದು ಆ್ಯಕ್ಷನ್ ಮಾಡಬೇಕಂತ ಹೇಳಿದರೆ, ನೆಟ್ವರ್ಕ್ ಮುಖಾಂತರ ನಾವು ಡೇಟಾ ಸೆಂಡ್ ಮಾಡಬೇಕಂತ ಹೇಳಿದರೆ ಗೇಟ್ವೇ ಆ್ಯಕ್ಷನ್ನು ಯೂಸ್ ಮಾಡ್ತೀವಿ. ಆ ಗೇಟ್ವೇ ಆ್ಯಕ್ಷನಲ್ಲಿ ಒಂದು ಪ್ರೋಟೋಕಾಲ್ ರಿಸೀವ್ ಮಾಡಿದರೆ ಇನ್ನೊಂದು ಪ್ರೋಟೋಕಾಲ್ ಟ್ರಾನ್ಸ್ಮಿಟ್ ಮಾಡುತ್ತೆ. ಓಕೆ, ದ ಆ್ಯಕ್ಷನ್ಸ್ ಅಟ್ ಅ ಲೇಯರ್ ಕ್ಯಾನ್ ಬಿ ಆ್ಯಡಿಂಗ್ ಅಡಿಷನಲ್ ಹೆಡರ್ ಆಫ್ಟರ್ ಅಪ್ರಿಯಪ್ರಿಯೇಟ್ ಡೇಟಾ ಫಾರ್ಮ್ಯಾಟಿಂಗ್ ಆರ್ ಟ್ರಾನ್ಸ್ಫಾರ್ಮೇಷನ್ ಅಟ್ ಫಂಕ್ಷನಲ್ ಯೂನಿಟ್. ಸೊ ಇಲ್ಲಿ ಈ ಆ್ಯಕ್ಷನ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಲೇಯರ್ನಲ್ಲಿ ಕೆಲವೆಲ್ಲ ಅಡಿಷನಲ್ ಇನ್ಫಾರ್ಮೇಷನ್ ಆ್ಯಡ್ ಮಾಡ್ತಾ ಇದ್ದೀವಿ. ರೈಟ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಅಡಿಷನಲ್ ಹೆಡರ್ ಆಫ್ಟರ್ ಅಪ್ರಾಪ್ರಿಯೇಟ್ ಡಾಟಾ ಫಾರ್ಮ್ಯಾಟಿಂಗ್ ಆರ್ ಟ್ರಾನ್ಸ್ಫಾರ್ಮೇಷನ್ ಅಟ್ ಫಂಕ್ಷನಲ್ ಯೂನಿಟ್ಸ್ ಅಂತ ಹೇಳ್ತಾ ಇದ್ವಿ. ಪ್ರತಿಯೊಂದು ಲೇಯರ್ನಿಂದ ಲೇಯರ್ಗೆ ಹೋಗುವಾಗ ನಾವೇನು ಮಾಡ್ತಾ ಇದ್ವಿ, ಕೆಲವೆಲ್ಲ ಅಡಿಷನಲ್ ಇನ್ಫಾರ್ಮೇಷನ್ ಆ್ಯಡ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ನೀವು ಒಂದು ಪಾರ್ಸಲ್ ಸೆಂಡ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಹೌದಾ, ನೀವೊಂದು ಪಾರ್ಸಲ್ ಸೆಂಡ್ ಮಾಡುವಾಗ ನೀವೇನು ಮಾಡ್ತೀರಾ, ಆ ಪಾರ್ಸಲ್ ಒಂದು ಬಸ್ನಲ್ಲೇ ಹಾಕ್ತೀರಾ. ಬಸ್ನಲ್ಲೇ ಹಾಕಿದ ನಂತರ ಇಂತಿಂಥ ಬಸ್ ಇಂತಿಂಥ ಟೈಮ್ನಲ್ಲಿ ಅಲ್ಲಿಗೆ ರೀಚ್ ಆಗುತ್ತೆ, ಅದನ್ನು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ. ರೈಟ್, ಇಂತಿಂಥ ಬಸ್ನಲ್ಲಿ ಇಂತಿಂಥ ಪಾರ್ಸಲ್ ಬರ್ತಾ ಉಂಟು, ಡ್ರೈವರ್ನ ಕೇಳಿಕೊಂಡು ನಿಮ್ಮ ಹೆಸರು ಹೇಳಿ ತಗೊಳ್ಳಿ. ಸೊ ಹಿಯರ್ ದ ಡ್ರೈವರ್ ಈಸ್ ಒನ್ ಹೆಡರ್ ಇನ್ಫಾರ್ಮೇಷನ್, bus is also one of a header information and receiver is also one of a receiver header information. ರೈಟ್, ಸೊ ಇದೇ ಥರ ಏನು ಮಾಡ್ತಾ ಇದ್ದೀವಿ, ನಾವು ಏನೇ ಒಂದು ಡೇಟಾವನ್ನು ಸೆಂಡ್ ಮಾಡ್ತಾ ಇದ್ದರೆ ಆ ಡೇಟಾಗೆ ಅಡಿಷ್ನಲ್ ಹೆಡರ್ ಆ್ಯಡ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಹಂತದಲ್ಲಿ ಏನಾಗುತ್ತೆ, ಒಂದೊಂದು ಹೆಡರ್ ಆ್ಯಡ್ ಆಗ್ತಾ ಹೋಗುತ್ತೆ. ಆ ಹೆಡರ್ನ ನಾವು ಫಾರ್ಮ್ಯಾಟ್ ಮಾಡ್ತಾ ಇದ್ವಿ, ಅದೇ ರೀತಿಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾ ಇದ್ವಿ. ಅದೆಲ್ಲ ಆಗಬೇಕಾದ್ರೆ ನಿಮ್ಮ ಹತ್ರ ಆ ಫಂಕ್ಷನಲ್ ಯೂನಿಟ್ಸ್ ಇರಬೇಕು. Okay, so these are the basics just to understand. Okay, for example, data from a device can be used by an application or in between layers a header. So ಇಲ್ಲಿ ನೀವು ಡಿವೈಸ್ ಮುಖಾಂತರ ನೀವು ಏನೇ ಒಂದು ಡೇಟಾ ಸೆಂಡ್ ಮಾಡಬೇಕಂತ ಹೇಳಿದರೆ, ಡೇಟಾವನ್ನು ಯೂಸ್ ಮಾಡ್ತಾ ಇದ್ದರೆ ಕಂಪಲ್ಸರಿ ನಿಮ್ಮ ಹತ್ರ ಅಪ್ಲಿಕೇಶನ್ ಇರಬೇಕು. ಆ ಅಪ್ಲಿಕೇಶನ್ ಮುಖಾಂತರ ನೀವೇನು ಮಾಡ್ತಾ ಇದ್ದೀರಾ, ಸೆವೆರಲ್ ಲೇಯರ್ಸ್ನ ಯೂಸ್ ಮಾಡ್ತಾ ಇದ್ದೀರಾ. ಆ ಸೆವೆರಲ್ ಇನ್ ಬಿಟ್ವೀನ್ ಲೇಯರ್ ಮೀನ್ಸ್ ಸೆವೆರಲ್ ಲೇಯರ್ಸ್ ಆಸ್ ವಿ ಹ್ಯಾವ್ ಸೀನ್: ಅಪ್ಲಿಕೇಶನ್, ರೈಟ್, ಪ್ರೆಸೆಂಟೇಷನ್, ಸೆಷನ್, ಟ್ರಾನ್ಸ್ಪೋರ್ಟ್, ನೆಟ್ವರ್ಕ್, ಡಾಟಾ ಲಿಂಕ್ ಆ್ಯಂಡ್ ಫಿಸಿಕಲ್. ಇದನ್ನು ನೆನಪಿಟ್ಕೊಳ್ಳಿ. ರೈಟ್, ಸೊ ಇದನ್ನೇ ಹೇಳ್ತಾ ಇದ್ದಾರೆ, ಎ ಹೆಡರ್ ಆ್ಯಡ್ ಆ್ಯಂಡ್ ಎನ್ಕ್ರಿಪ್ಟ್ಸ್. ಪ್ರತಿಯೊಂದು ಲೇಯರ್ನಲ್ಲಿನೂ ಏನಾಗ್ತಾ ಉಂಟು, ಒಂದು ಹೆಡ್ಡರ್ನ ಆ್ಯಡ್ ಮಾಡ್ತಾ ಇದ್ವಿ, ಅದೇ ರೀತಿಯಲ್ಲಿ ಡೇಟಾವನ್ನು ಎನ್ಕ್ರಿಪ್ಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಫಾರ್ಮ್ಯಾಟಿಂದ ಇನ್ನೊಂದು ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡ್ತಾ ಇದ್ವಿ. ಯಾಕೆ ಒಂದು ಫಾರ್ಮ್ಯಾಟಿಂದ ಇನ್ನೊಂದು ಫಾರ್ಮ್ಯಾಟ್ ಕನ್ವರ್ಟ್ ಮಾಡ್ತಾ ಇದ್ವಿ? ಟು ಗಿವ್ ದ ಸೆಕ್ಯೂರಿಟಿ. ಓಕೆ, ಅಟ್ ದ ಫಿಸಿಕಲ್ ಡಿವೈಸ್ ಲೇಯರ್ ಫಾರ್ ಇಟ್ಸ್ ಸೆಕ್ಯೂರಿಟಿ ಆನ್ ದ ನೆಟ್ವರ್ಕ್. ಕಂಪಲ್ಸರಿ ಪ್ರತಿಯೊಂದು ಲೇಯರ್ನಲ್ಲಿನೂ ನಾವು ಆ್ಯಡ್ ಮಾಡ್ತಿರುವ ಡೇಟಾ ಹೆಡರ್ ಇನ್ಫಾರ್ಮೇಷನ್ ಏನು ಮಾಡುತ್ತೆ, ನಿಮ್ಮ ಆ್ಯಕ್ಚುಯಲ್ ಡೇಟಾನ ಎನ್ಕ್ರಿಪ್ಟ್ ಮಾಡುತ್ತೆ. ಎನ್ಕ್ರಿಪ್ಟ್ ಮಾಡುವಾಗ ಏನಾಗುತ್ತೆ, ನಿಮ್ಮ ಒರಿಜಿನಲ್ ಡೇಟಾ ಇನ್ನೊಂದು ಮೋಡ್ನಲ್ಲಿ ಕನ್ವರ್ಟ್ ಆಗುತ್ತೆ. ಇದು ಯಾಕೆ ಕೊಡ್ತಾ ಇದ್ವಿ ಅಂತ ಹೇಳಿದರೆ, ಬಿಕಾಸ್ ಆಫ್ ದ ಸೆಕ್ಯೂರಿಟಿ ರೀಸನ್. ರೈಟ್, ಅದೇ ನೋಡಿ, ಮ್ಯಾನುವಲ್ ಸಿಸ್ಟಮ್ನಲ್ಲಿ ನಾವು ಏನೇ ಒಂದು ಲೆಟರ್ ಯಾರು ಬೇಕಾದ್ರೂ ಅದನ್ನು ಕಟ್ ಮಾಡಿ ಓಪನ್ ಮಾಡಿ ಇದನ್ನು ಮಾಡ್ಬೋದು. ಬಟ್ ಇಲ್ಲಿ ನೆಟ್ವರ್ಕ್ನಲ್ಲಿ ನಾವೇನು ಮಾಡ್ತಾ ಇದ್ವಿ, ನಾವು ಪ್ರೊಟೆಕ್ಷನ್ ಅಂತದೆಲ್ಲ ಕೊಡ್ತಾ ಇದ್ವಿ. ನೀವು ಸೆಂಡ್ ಮಾಡುವ ಡೇಟಾಗೆ ಕಂಪಲ್ಸರಿ ಎನ್ಕ್ರಿಪ್ಷನ್ ಮಾಡಿ, ಸೆಂಡರ್ ಸೈಡ್ ಎನ್ಕ್ರಿಪ್ಟ್ ಮಾಡಿದರೆ ರಿಸೀವರ್ ಸೈಡ್ ಡಿಕ್ರಿಪ್ಟ್ ಆಗುತ್ತೆ. ಎನ್ಕೋಡಿಂಗ್, ಡಿಕೋಡಿಂಗ್. ಓಕೆ, ಸೊ ಇಂಥದ್ದೆಲ್ಲ ನಿಮ್ಮ ಫಿಸಿಕಲ್ ಡಿವೈಸ್ ಲೇಯರ್ನಲ್ಲಿ ಈ ಸೆಕ್ಯೂರಿಟಿನೆಲ್ಲ ನಾವು ಮೆನ್ಷನ್ ಮಾಡಿರ್ತೀವಿ. Actions besides appending a header can be appending the additional bits at the various in between units. ಸೊ ನೀವು ಮಾಡುವ ಪ್ರತಿಯೊಂದು ಆ್ಯಕ್ಷನ್ಗೂ ಏನಾಗ್ತಾ ಇರುತ್ತೆ, ಪ್ರತಿಯೊಂದು ಲೇಯರ್ನಲ್ಲಿನೂ ಒಂದು ಹೆಡರ್ ಆ್ಯಡ್ ಆಗ್ತಾನೆ ಇರುತ್ತೆ. ಅಪೆಂಡಿಂಗ್ ಮೀನ್ಸ್ ಆ್ಯಡಿಂಗ್. ಯು ಆರ್ ಆ್ಯಡಿಂಗ್ ಎ ಹೆಡರ್ ದಟ್ ಕ್ಯಾನ್ ಬಿ ಆ್ಯಡೆಡ್ ಟು ದ ಅಡಿಷ್ನಲ್ ಬಿಟ್ಸ್. ಅದೆಲ್ಲ ಹೇಗೆ ಆ್ಯಡ್ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೆಟ್ವರ್ಕ್ ಆಗಿದ್ದ ಕಾರಣಕ್ಕಾಗಿ ಯು ಆರ್ ಸೆಂಡಿಂಗ್ ದ ಡೇಟಾ ಇನ್ ದ ಫಾರ್ಮ್ ಆಫ್ ಬಿಟ್ಸ್. ರೈಟ್, ಯು ಆರ್ ಸೆಂಡಿಂಗ್ ದ ಡೇಟಾ ಇನ್ ದ ಫಾರ್ಮ್ ಆಫ್ ಬಿಟ್ಸ್. ಸೊ ಪ್ರತಿಯೊಂದು ಹಂತದಲ್ಲಿನೂ ಪ್ರತಿಯೊಂದು ಲೇಯರ್ನಲ್ಲಿನೂ ಏನಾಗುತ್ತೆ, ಇಲ್ಲಿ ಒಂದು ಅಡಿಷ್ನಲ್ ಬಿಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ, ಪ್ರತಿಯೊಂದು ಯೂನಿಟ್ನಲ್ಲಿ, ಪ್ರತಿಯೊಂದು ಲೇಯರ್ನಲ್ಲಿ. ಫಾರ್ ಎಕ್ಸಾಂಪಲ್, ಅಪೆಂಡಿಂಗ್ ಅಡಿಷ್ನಲ್ ಮೆಸೇಜಸ್ ಆರ್ ಆ್ಯನ್ ಅಕ್ನಾಲೆಜ್ಮೆಂಟ್. ಸೊ ಇಲ್ಲಿ ಅಡಿಷ್ನಲ್ ಮೆಸೇಜಸ್ ಆರ್ ಆ್ಯನ್ ಅಕ್ನಾಲೆಜ್ಮೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾವು ವಾಟ್ಸಪ್ಪೇ ತಗೊಳ್ಳುವ. ವಾಟ್ಸಪ್ನಲ್ಲಿ ನಾನೊಂದು ಮೆಸೇಜ್ ಹಾಕಿದ್ನಿ ಅಂತ ಅಂದ್ಕೊಳ್ಳಿ. ಹೌದಾ, ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ ಮೆಸೇಜ್ ನಾನು ಹಾಕಿದ್ದೆ ಅಂತ ಅಂದ್ಕೊಳ್ಳಿ. ಇಂಡಿವಿಜುವಲ್ ಮೆಸೇಜ್ ಸೆಂಟ್ ಆಯಿತು ಅನ್ನೋದನ್ನು ನನಗೆ ಹೇಗೆ ಗೊತ್ತಾಗುತ್ತೆ? ಒಂದು ಟಿಕ್ ಮಾರ್ಕ್. ದಿಸ್ ಇಸ್ ಒನ್ ಅಕ್ನಾಲೆಜ್ಮೆಂಟ್. ರೈಟ್,
ಹೋಯ್ತು, ಎಸ್ ಸೆಂಟ್ ಆಯಿತು ಅಂತೇಳಿ. ಡಬಲ್ ಟಿಕ್ ಮಾರ್ಕ್ ಬಂದರೆ ರಿಸೀವರ್ಗೆ ರಿಸೀವ್ ಆಯಿತು, ರೈಟ್. ಅದೇ ಬ್ಲೂ ಮಾರ್ಕ್ ಬಂದರೆ ಈ ಹ್ಯಾಸ್ ಸೀನ್ ದ ಮೆಸೇಜ್. ಆಲ್ ದೀಸ್ ಆರ್ ದ ಅಕ್ನಾಲೆಜ್ಮೆಂಟ್ಸ್, ಹೌದಲ್ವಾ? ಸೊ ಇದೇ ಥರ ನಾವೇನು ಮಾಡ್ತಾ ಇದ್ವಿ, ಪ್ರತಿಯೊಂದು ಅಡಿಷನಲ್ ಮೆಸೇಜ್ಗೇನು ಒಂದು ಅಕ್ನಾಲೆಜ್ಮೆಂಟ್ ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆ, ಪ್ಲೀಸ್ ಅಬ್ಸರ್ವ್ ಹಿಯರ್. ವಾಟ್ ಡು ಯು ಮೀನ್ ಬೈ ಅನ್ ಅಕ್ನಾಲೆಜ್ಮೆಂಟ್? ಇಟ್ ಈಸ್ ಎ ನೋಟಿಸ್. ಇಟ್ ಈಸ್ ಎ ನೋಟಿಸ್. ಓಕೆ, ಆ ನೋಟಿಸ್ ನಿಮಗೆ ಸಿಗ್ತಾ ಉಂಟು. ಇದೇ ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ವಾಟ್ಸಪ್ನಲ್ಲಿ ನಾನು ಮೆಸೇಜ್ ಹಾಕಿದರೆ ಏನಾಗುತ್ತೆ, ನೋಡಿದ್ರಾ ಇಲ್ವಾ ಅನ್ನುವ ಇನ್ಫಾರ್ಮೇಷನ್ ನಮಗೆ ಗೊತ್ತಾಗುತ್ತೆ, ರೈಟ್. ಸಿಂಗಲ್ ಟಿಕ್, ಡಬಲ್ ಟಿಕ್ ವಿತ್ ಬ್ಲೂ ಆ್ಯಂಡ್ ಸೋ ಆನ್, ರೈಟ್. ಇದರ ಬಗ್ಗೆ ನನಗಿಂತ ಜಾಸ್ತಿ ನಿಮಗೆ ಗೊತ್ತುಂಟು. ಆಲ್ ದೀಸ್ ಆರ್ ದ ಅಕ್ನಾಲೆಜ್ಮೆಂಟ್. ಬೈ ಯೂಸಿಂಗ್ ದಿಸ್ ಅಕ್ನಾಲೆಜ್ಮೆಂಟ್ ವಿ ಕ್ಯಾನ್ ಏಬಲ್ ಟು ಐಡೆಂಟಿಫೈ ವೆದರ್ ದ ಡೇಟಾ ಹ್ಯಾಸ್ ರಿಸೀವ್ಡ್ ಆರ್ ನಾಟ್, ದ ಡೇಟಾ ಹ್ಯಾಸ್ ಸೆಂಟ್ ಆರ್ ನಾಟ್. ಓಕೆ, ಸೆಂಡರ್ ಸೈಡ್ನಲ್ಲಿನೂ ಗೊತ್ತಾಗುತ್ತೆ, ರಿಸೀವರ್ ಸೈಡ್ನಲ್ಲಿನೂ ಗೊತ್ತಾಗುತ್ತೆ. ಓಕೆ, ಎಸ್, ಇಷ್ಟು ತನಕ ನಾವು ಬೇಸಿಕ್ ನೋಡಿದ್ವಿ. ನಾವು ವಿ ಆರ್ ಗೋಯಿಂಗ್ ಟು ಬಿ ಲರ್ನಿಂಗ್ ಸಮ್ ಕೀ ಟರ್ಮ್ಸ್. ದೀಸ್ ಆರ್ ದ ಟರ್ಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಈ ಟರ್ಮ್ಸನ್ನು ಕೇಳ್ತಾರೆ, ಅದೇ ರೀತಿಯಲ್ಲಿ ನಿಮ್ಮ OSI ಲೇಯರ್ನ ಕೇಳುವ ಸಾಧ್ಯತೆ ಉಂಟು. ಸೊ ಇಷ್ಟು ತನಕ ನಾವು ಇಂಟ್ರಡಕ್ಷನ್ ನೋಡಿದ್ವಿ, ಹೇಗೆ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ, ಎಂತೆಲ್ಲ ಆಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಈಗ ನಾವು ಹೇಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡ್ತೀವಿ. ಓಕೆ, ಸಮ್ ಆಫ್ ದ ಕೀ ಟರ್ಮ್ಸ್, right. Following are the key terms which needed to be understood to learn the design principle of connected devices for IoTs. ನಿಮ್ಮ IoTs ಡಿವೈಸಸ್ಗೆ ಕನೆಕ್ಟ್ ಮಾಡಬೇಕಾದ್ರೆ ಈ ಪ್ರಿನ್ಸಿಪಲ್ನೆಲ್ಲ ನೀವು ಐಡೆಂಟಿಫೈ ಮಾಡಬೇಕು. ಅದರಲ್ಲಿ ಫಸ್ಟ್ ಒನ್ ಯಾವುದು ಕೀ ಟರ್ಮ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ? ಲೇಯರ್. ಓಕೆ, ಲೇಯರ್ ರೆಫರ್ಸ್ ಟು ಎ ಸ್ಟೇಜ್ ಡ್ಯೂರಿಂಗ್ ಎ ಸೆಟ್ ಆಫ್ ಆಕ್ಷನ್ at which the action is taken as a specific protocol or method. So layer is one of a refer to a stage during a set of action. ನೀವು ಮಾಡ್ತಿರುವ ಪ್ರಾಸೆಸ್ಸಲ್ಲಿ ಒಂದು ಸ್ಟೇಜ್ ಆಗಿರುತ್ತೆ. ಆ ಸ್ಟೇಜಿಂದ ನಾವೇನು ಮಾಡ್ತಾ ಇದ್ವಿ, ಯಾವುದೆಲ್ಲ ಆ್ಯಕ್ಷನ್ ಯಾವ ಪ್ರೋಟೋಕಾಲ್ ಅಥವಾ ಯಾವ ಮೆಥಡ್ ಯೂಸ್ ಮಾಡ್ತಾ ಉಂಟು, ನೆಕ್ಸ್ಟ್ ಸ್ಟೇಜಿಗೆ ಪಾಸ್ ಆಗ್ತಾ ಉಂಟಾ ಇಲ್ವಾ ಅನ್ನೋದನ್ನು ನಾವು ನೋಡ್ತೀವಿ. ಓಕೆ, ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಆ್ಯಂಡ್ ದೆನ್ ದ ರಿಸಲ್ಟ್ ಪಾಸಸ್ ಟು ದ ನೆಕ್ಸ್ಟ್ ಲೇಯರ್ ಅಂಟಿಲ್ ದ ಸೆಟ್ ಆಫ್ ಆ್ಯಕ್ಷನ್ ಕಂಪ್ಲೀಟ್. ಸೊ ನಾವು ಸೆಂಡ್ ಮಾಡ್ತಿರುವ ಡೇಟಾ ಪ್ರತಿಯೊಂದು ಲೇಯರಿಂದ ಇನ್ನೊಂದು ಲೇಯರ್ಗೆ ಹೋಗ್ತಾ ಉಂಟಾ, ಆ ಪ್ರತಿ ಲೇಯರ್ಗೂ ಪ್ರೋಟೋಕಾಲ್ಸ್ ಆ್ಯಡ್ ಆಗ್ತಾ ಉಂಟಾ ಅಥವಾ ಮೆಥಡ್ಸ್ ಆಗ್ತಾ ಉಂಟಾ, ಇದೆಲ್ಲ ನೆಕ್ಸ್ಟ್ ಲೇಯರ್ಗೆ ಹೋಯ್ತಾ ಅನ್ನೋದನ್ನು ಕಂಪ್ಲೀಟಾಗಿ ನಾವು ನೋಡ್ತಾ ಇರ್ತೀವಿ. ಇದನ್ನು ನಾವಿಲ್ಲಿ ಲೇಯರ್ಸ್ ಅಂತ ಹೇಳ್ತೀವಿ. ಈ ಲೇಯರ್ ಮೇ ಕನ್ಸಿಸ್ಟ್ ಆಫ್ ವೇರಿಯಸ್ ಸಬ್ ಲೇಯರ್ಸ್. ನಿಮ್ಮ ಲೇಯರ್ನಲ್ಲಿ ಸಾಕಷ್ಟು ಸಬ್ ಲೇಯರ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಯುವರ್ ISO ಮಾಡೆಲ್ ಲೇಯರ್ಸ್. ಓಕೆ, ದಿಸ್ ಇಸ್ ವೆರಿ ವೆರಿ 5 marks ಇಂಪಾರ್ಟೆಂಟ್ ಕ್ವಶನ್. ISO ಮಾಡೆಲ್ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ISO ಮಾಡೆಲ್ ಅಂತ ಹೇಳುವಾಗ ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಓಕೆ, ಫಸ್ಟ್ ಒನ್ ಇಸ್ ಅ ಫಿಸಿಕಲ್ ಲೇಯರ್. ಲೆಟ್ ಅಸ್ ಸಿ ಫಸ್ಟ್ ಲೇಯರ್ ಯಾವುದಂತ ಹೇಳ್ತಾ ಇದ್ವಿ? ಫಿಸಿಕಲ್ ಲೇಯರ್. Physical layer refers to a layer at a transmitting node and the receiving node for the data bits. So physical layer ಅಂತ ಹೇಳ್ತಾ ಇದ್ದೀನಿ. ನಾನು ಏನೇ ಒಂದು ಡೇಟಾ ಸೆಂಡ್ ಮಾಡಬೇಕಾದ್ರೆ ನನ್ನ ಹತ್ರ ಏನಿರಬೇಕು? ಒಂದು ಮೆಷಿನ್ ಕಂಪಲ್ಸರಿ ಬೇಕು. ನೀವು ಏನೇ ಒಂದು ಡೇಟಾವನ್ನು ರಿಸೀವ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಹತ್ರ ಏನಿರಬೇಕು? ಒಂದು ಮೆಷಿನ್ ಬೇಕು. ದಟ್ ಈಸ್ ಅ ಫಿಸಿಕಲ್ ಲೇಯರ್. ಸೊ ನಾವು ಐ ಆಮ್ ಗಿವಿಂಗ್ an example as smartphone. My first smartphone is a physical layer and your smartphone is a physical layer. I am sending, you are receiving, right? Physical layer refers to a layer at a transmitting node at the receiving node for the data bits. Whatever you are sending in a network, it is treated as a data bits. The transfer uses physical system and refers to wireless or wired transmission. ನಾವೇನೇ ಒಂದು ಡೇಟಾ ಟ್ರಾನ್ಸ್ಮಿಷನ್ ಮಾಡ್ತಾ ಇದ್ವಿ ಅಂತ ಹೇಳಿದರೆ, ಓಕೆ, ಸೊ ನೀವು ಕಂಪ್ಯೂಟರ್ ಲ್ಯಾಬ್ನಲ್ಲಿ ನೋಡಿರ್ಬೋದು, ಕೆಲವೆಲ್ಲ ವೈರ್ಸ್ ಎಲ್ಲ ಕನೆಕ್ಟ್ ಆಗಿರುತ್ತೆ. ಆ ವೈರ್ ಮುಖಾಂತರ ನಾವು ಇಂಟರ್ನೆಟ್ ಆಕ್ಸೆಸ್ ಮಾಡ್ತೀವಿ. ಅದೇ ನೀವು ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಆಕ್ಸೆಸ್ ಮಾಡಬೇಕಾಗಿದ್ರೆ ಡೇಟಾ ಅನ್ನುವ ಒಂದು ಬಟನ್ನ ಪ್ರೆಸ್ ಮಾಡ್ತೀರಾ, ರೈಟ್? ಡೇಟಾ ಅನ್ನುವ ಒಂದು ಬಟನ್ನ ಪ್ರೆಸ್ ಮಾಡ್ತೀರಾ. ದಟ್ ಈಸ್ ಅ ವೈರ್ಲೆಸ್ ಫಿಸಿಕಲ್ ಸಿಸ್ಟಮ್. ಬೈ ಯೂಸಿಂಗ್ ದಟ್ ವೈರ್ಲೆಸ್ ಆರ್ ವೈರ್ಡ್ ಫಿಸಿಕಲ್ ಸಿಸ್ಟಮ್ ಯು ಆರ್ ಟ್ರಾನ್ಸ್ಮಿಟಿಂಗ್ ದ ಡೇಟಾ. ಸೊ ದಿಸ್ ಲೇಯರ್ ಇಸ್ ದ ಲೋಯೆಸ್ಟ್ ಲೇಯರ್. ನಿಮ್ಮ ಫಿಸಿಕಲ್ ಲೇಯರ್ ಏನಾಗಿರುತ್ತೆ ಇಲ್ಲಿ? ಲೋಯೆಸ್ಟ್ ಲೇಯರ್ ಆಗಿರುತ್ತೆ. ಓಕೆ, ಫಿಸಿಕಲ್ ಲೇಯರ್ ಈಸ್ ಆಲ್ವೇಸ್ ಲೋಯೆಸ್ಟ್ ಲೇಯರ್. ನೆಕ್ಸ್ಟ್ ಅಪ್ಲಿಕೇಶನ್ ಲೇಯರ್. ಈಗ ನನ್ನ ಹತ್ರ ಫಿಸಿಕಲ್ ಲೇಯರ್ ಉಂಟು, ಅಂದರೆ ಸ್ಮಾರ್ಟ್ಫೋನ್ ಡಿವೈಸಸ್ ಉಂಟು, ನೆಟ್ವರ್ಕಿಗೆ ಸಂಬಂಧಪಟ್ಟ ಪ್ರೋಟೋಕಾಲ್ಸ್ ಇದೆಲ್ಲ ಉಂಟು, ವೈರ್ಡ್ ಕನೆಕ್ಷನ್ ಅಥವಾ ವೈರ್ಲೆಸ್ ಕನೆಕ್ಷನ್ ಉಂಟು ಅಂತ ಹೇಳ್ತಾ ಇದ್ದೀವಿ. ಇದೆಲ್ಲ ಇದ್ದ ನಂತರ ವಾಟ್ಸಪ್ ಇಲ್ಲ, ರೈಟ್? ನಾನು ಏನೇ ಒಂದು ವಾಟ್ಸಪ್ ಮಾಡಲಿಕ್ಕಾಗುತ್ತಾ? ಆಗೋದಿಲ್ಲ. ನೆಕ್ಸ್ಟ್ ಒನ್ ಈಸ್ ಅಪ್ಲಿಕೇಶನ್ ಲೇಯರ್.
Let us see here. Application layer refers to a layer for transmitting or receiving the data bits of an application. ಸೊ ನಿಮ್ಮ ಹತ್ರ ಕಂಪಲ್ಸರಿ ಒಂದು ಅಪ್ಲಿಕೇಶನ್ ಲೇಯರ್ ಬೇಕೇ ಬೇಕು. ಆ ಅಪ್ಲಿಕೇಶನ್ ಲೇಯರ್ನ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ವಿ ಆರ್ ಟ್ರಾನ್ಸ್ಮಿಟಿಂಗ್ ಆರ್ ರಿಸೀವಿಂಗ್ ದ ಡೇಟಾ ಬಿಟ್ಸ್ ಆಫ್ ಆನ್ ಅಪ್ಲಿಕೇಶನ್. ನೀವು ಸೆಂಡ್ ಮಾಡುವ ಅಪ್ಲಿಕೇಶನ್ನ ಡೇಟಾ ಬಿಟ್ಸ್ನ ಸೆಂಡಿಂಗ್ ಆರ್ ರಿಸೀವಿಂಗ್ ಮಾಡ್ತೀರಾ. ಡೇಟಾ ಬಿಟ್ಸ್ ರೂಟ್ ಅಕ್ರಾಸ್ ದ ನೆಟ್ವರ್ಕ್ ಆ್ಯಂಡ್ ಟ್ರಾನ್ಸ್ಫರ್ ಟೇಕ್ ಪ್ಲೇಸ್ ಆಸ್ ಫಾಲೋಸ್. ಸೊ ನೀವು ಏನು ಕಂಪೈಲ್ ಮಾಡಿ ಮೆಸೇಜ್ ಕಂಪೈಲ್ ಮಾಡಿ ಸೆಂಡ್ ಮಾಡ್ತಾ ಇದ್ರೋ, ಸೆಂಡ್ ಮಾಡುವಾಗ ಸಿಗ್ನಲ್ ಬರ್ತಾ ಉಂಟು, ಅದು ಡೇಟಾ ಹೇಗೆ ನೆಟ್ವರ್ಕಿಂದ ಟ್ರಾನ್ಸ್ಫರ್ ಆಗ್ತಾ ಉಂಟು ಅನ್ನೋದನ್ನು ಇಲ್ಲಿ ನಾವು ಅಪ್ರೋಚ್ಮೆಂಟ್ನ ನೋಡ್ಬೋದು. ಓಕೆ, ಸೊ ಟ್ರಾನ್ಸ್ಫರ್ ಟೇಕ್ ಪ್ಲೇಸ್ ಆ್ಯಸ್ ಫಾಲೋಸ್. ನೆಟ್ವರ್ಕ್ನಲ್ಲಿ ಹೇಗೆ ರೂಟ್ ಹಂಗೆ ಆಗ್ತಾ ಉಂಟು, ಹೇಗೆ ಹೋಗ್ತಾ ಉಂಟು. ಫಾರ್ ಎಕ್ಸಾಂಪಲ್ ನಾವೆಲ್ಲ ಕಾಲೇಜಿಗೆ ಬಂದರೆ, ಕಾಲೇಜಿಗೆ ಬಂದ ನಂತರ ನಾವೇನು ಮಾಡ್ತೀವಿ, ನಿಮ್ಮ ಮನೆಗೆ ಹೋಗಬೇಕು. ಕಾಲೇಜಿಗೆ ಬರಬೇಕಾಗಿದ್ದರೆ ಸಾಕಷ್ಟು ರೂಟ್ ಇರುತ್ತೆ, ನಿಮ್ಮ ಮನೆಗೆ ಹೋಗಬೇಕಾಗಿದ್ರೇನು ಸಾಕಷ್ಟು ರೂಟ್ ಇರುತ್ತೆ. ಸೊ ಅದರಲ್ಲಿ ನೀವು ಡಿಸೈಡ್ ಮಾಡ್ಕೊಳ್ತೀರಾ ಯಾವ ರೂಟ್ ಚೂಸ್ ಮಾಡಬೇಕು, ಯಾವ ಕಮ್ಯುನಿಕೇಷನ್ ಮೀಡಿಯಾ ಯೂಸ್ ಮಾಡಬೇಕಂತೇಳಿ, ರೈಟ್. Application data from the data application layer transfer after passing through several in between layers to the physical layer, and from there it transmits the receiving end physical layer. ನೀವು ನಿಮ್ಮ ಅಪ್ಲಿಕೇಶನ್ನಲ್ಲಿ ಅಪ್ಲಿಕೇಶನ್ ಡೇಟಾ ಫ್ರಮ್ ದ ಅಪ್ಲಿಕೇಶನ್ ಲೇಯರಿಂದ ಸೆಂಡ್ ಮಾಡ್ತಿರುವ ಡೇಟಾ ಏನಾಗುತ್ತೆ, ಸಾಕಷ್ಟು ಲೇಯರ್ಗಳಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆಗಿ ಎಲ್ಲಿಗೆ ಹೋಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ಲಾಸ್ಟಿಗೆ ಕೊನೆಗೆ ಎಲ್ಲಿ ಬರುತ್ತೆ, ನಿಮ್ಮ ಫಿಸಿಕಲ್ ಲೇಯರ್ಗೆ ಬರುತ್ತೆ. ಎರಡೂ ಕಡೆ ಫಿಸಿಕಲ್ ಲೇಯರ್ನಲ್ಲಿ ಟ್ರಾನ್ಸ್ಮಿಟಿಂಗ್ ಆಗುತ್ತೆ, ರಿಸೀವಿಂಗ್ ಆಗುತ್ತೆ. ಸೆಂಡರ್ಸ್ ಟ್ರಾನ್ಸ್ಮಿಟ್ ಮಾಡ್ತಾನೆ, ರಿಸೀವರ್ ರಿಸೀವ್ ಮಾಡ್ತಾನೆ. ಸೆಂಡರ್ ಟ್ರಾನ್ಸ್ಮಿಟ್ ಮಾಡಬೇಕಾಗಿದ್ರೆ ಅವನ ಹತ್ರ ಫಿಸಿಕಲ್ ಲೇಯರ್ ಬೇಕು, ರಿಸೀವರ್ ರಿಸೀವ್ ಮಾಡಬೇಕಾಗಿದ್ರೆ ಅವನ ಹತ್ರ ಫಿಸಿಕಲ್ ಲೇಯರ್ ಬೇಕು. ಓಕೆ, ದೆನ್ ದ ಡೇಟಾ ಅಟ್ ದ ರಿಸೀವಿಂಗ್ ನೋಡ್ ಟ್ರಾನ್ಸ್ಫರ್ ಫ್ರಮ್ ಫಿಸಿಕಲ್ ಲೇಯರ್ ಟು ದ ಅಪ್ಲಿಕೇಶನ್ ಲೇಯರ್ ಆಫ್ಟರ್ ಪಾಸಿಂಗ್ ಥ್ರೂ ಸೆವರಲ್ ಇನ್ ಬಿಟ್ವೀನ್ ಲೇಯರ್ಸ್. ಅದನ್ನು ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಲೆವೆಲ್ಸ್ ರೆಫರ್ಸ್ ಟು ಎ ಸ್ಟೇಜ್ ಫ್ರಮ್ ದ ಲೋಯೆಸ್ಟ್ ಟು ದ ಹೈಯೆಸ್ಟ್. ಸೊ ಆಲ್ರೆಡಿ ಫಿಸಿಕಲ್ ಲೇಯರ್ ಇಸ್ ದ ಲೋಯೆಸ್ಟ್ ಲೇಯರ್ ಅಂತ ನಮಗೆ ಗೊತ್ತಾಯಿತು. ನಾವು ಇಲ್ಲಿ ಲೆವೆಲ್ಸ್ ಅಂದರೆ ಏನು ಅನ್ನೋದನ್ನು ನಾವು ನೋಡಿದ್ವಿ. ನೀವು ತಗೊಳ್ಳುವ ಲೆವೆಲ್ ಏನಾಗುತ್ತೆ, ಇಲ್ಲಿ ಲೋಯೆಸ್ಟ್ ಇಂದ ಹೈಯೆಸ್ಟ್ಗೆ ತಗೊಳುತ್ತೆ, ತಗೊಳುತ್ತೆ. ಓಕೆ, ನೀವೇನೇ ಒಂದು ಡಾಟಾ ಟ್ರಾನ್ಸ್ಮಿಟ್ ಮಾಡಬೇಕಾಗಿದ್ರೆ ಇಟ್ ಟೇಕ್ಸ್ ಫ್ರಮ್ ದ ಲೋಯೆಸ್ಟ್ ಟು ಹೈಯೆಸ್ಟ್. ಸೊ ಫಿಸಿಕಲ್ ಲೇಯರ್ ಈಸ್ ಯುವರ್ ಲೋಯೆಸ್ಟ್ ಲೇಯರ್. For example, acquiring device data and action that may be considered at the lowest level and action in business process at the highest level. So ನಿಮ್ಮ ಡಿವೈಸ್ನ ನಾವೇ ಆಕ್ಸೆಸ್ ಮಾಡಬೇಕು. ಅಕ್ವೈರಿಂಗ್ ಮೀನ್ಸ್ ಐಡೆಂಟಿಫೈ ಮಾಡೋದು, ಆಕ್ಸೆಸ್ ಮಾಡೋದು, ರೈಟ್. ನಿಮ್ಮ ಡಿವೈಸ್ನ ನಾನು ಆಕ್ಸೆಸ್ ಮಾಡಬೇಕು ನೆಟ್ವರ್ಕ್ನಲ್ಲಿ ಅಂತ ಹೇಳಿದರೆ ನಿಮ್ಮ ಡಿವೈಸ್ನ ಐಡೆಂಟಿಫೈ ಮಾಡಬೇಕು. ಅದೇ ರೀತಿಯಲ್ಲಿ ಏನು ಆ್ಯಕ್ಷನ್ ಮಾಡ್ತಾ ಇದೀವಿ ಅನ್ನೋದನ್ನು ನಾವು ನೋಡಬೇಕು. ಆ್ಯಕ್ಷನ್ ಮೀನ್ಸ್ ಸಮ್ ಟಾಸ್ಕ್ ದಟ್ ಮೇ ಬಿ ಕನ್ಸಿಡರ್ ಅಟ್ ದ ಲೋಯೆಸ್ಟ್ ಲೆವೆಲ್. ನಿಮ್ಮ ಲೋಯೆಸ್ಟ್ ಲೆವೆಲ್ನಿಂದ ಕನ್ಸಿಡರೇಷನ್ ಆಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ ಪ್ರಾಸೆಸ್ ಎಲ್ಲ ಹೈಯೆಸ್ಟ್ ಲೆವೆಲಲ್ಲಿ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಏನೆಲ್ಲ ವರ್ಕ್ ಮಾಡಬೇಕಂತ ಉಂಟೋ ಅದೆಲ್ಲ ಟ್ರಾನ್ಸ್ಮಿಷನ್ಗೆ ಸಂಬಂಧಪಟ್ಟದೆಲ್ಲ ಹೈಯೆಸ್ಟ್ ಲೆವೆಲ್ನಲ್ಲಿ ಆಗ್ತಾ ಹೋಗುತ್ತೆ. ಓಕೆ, ಸೊ ದಟ್ ಈಸ್ ಯುವರ್ ಸೆಕೆಂಡ್ ಲೆವೆಲ್. ಆ್ಯಂಡ್ ನೆಕ್ಸ್ಟ್ ಕೀ ಟರ್ಮ್ ಈಸ್ ಡೊಮೈನ್. ನಾವು ಡೊಮೈನ್ ಅಂತ ನೋಡ್ತಾ ಇದ್ವಿ. ಡೊಮೈನ್ ರೆಫರ್ಸ್ ಟು ಎ ಸೆಟ್ ಆಫ್ ಸಾಫ್ಟ್ವೇರ್ಸ್, layers or levels having specific application and capabilities. So it refers a set of softwares, layers, compulsory ನೋಡಿ layers ಅಂತ ಹೇಳ್ತಾ ಇದ್ದಾರೆ. That is compulsory, you have to understand 7 layers. What are those 7 layers? Physical layer, application layer, presentation layer, session layer, data link layer, transmission layer, network layer, data link layer, right. ಇದೆಲ್ಲ ನೀವು ನೆನಪಿಟ್ಕೊಳ್ಬೇಕು. ಓಕೆ, ಸೊ ಈ 7 ಲೇಯರ್ಸ್ ಆಗಿರುತ್ತೆ, ರೈಟ್. ಲೇಯರ್ಸ್ ಹ್ಯಾವಿಂಗ್ ಸ್ಪೆಸಿಫಿಕ್ ಅಪ್ಲಿಕೇಶನ್, ಕಂಪಲ್ಸರಿ ಆ ಲೇಯರ್ಸ್ನ ಸಪೋರ್ಟ್ ಮಾಡುವ ಅಪ್ಲಿಕೇಶನ್ ಬೇಕು, ಅದಕ್ಕೆ ಸಂಬಂಧಪಟ್ಟ ಕ್ಯಾಪಬಿಲಿಟೀಸ್ ಬೇಕು. ಅಂದರೆ ಹೇಗೆ ಕನೆಕ್ಟ್ ಮಾಡಿದ್ದೀವಿ ನೆಟ್ವರ್ಕ್ಗೆ ಅನ್ನುವ ಕ್ಯಾಪಬಿಲಿಟೀಸ್ನು ನಮಗೆ ಬೇಕು, ರೈಟ್. ಫಾರ್ ಎಕ್ಸಾಂಪಲ್ ಕೋರ್ ನೆಟ್ವರ್ಕ್, ಇಲ್ಲಿ ಕೋರ್ ನೆಟ್ವರ್ಕ್ ಅಂತ ಹೇಳ್ತಾ ಇದ್ವಿ. ಆಕ್ಸೆಸ್ ನೆಟ್ವರ್ಕ್, ಸೆವರಲ್ ಕ್ಯಾಪಬಿಲಿಟೀಸ್ ಆ್ಯಂಡ್ ಅಪ್ಲಿಕೇಶನ್ ಕ್ಯಾನ್ ಬಿ ಕನ್ಸಿಡರ್ ಆಸ್ ಅ ಒನ್ ಡೊಮೈನ್. ಇಲ್ಲಿ ಕೋರ್ ನೆಟ್ವರ್ಕ್ ಅಂತ ಹೇಳ್ತೀವಿ, ಆಕ್ಸೆಸ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಇದೆಲ್ಲ ನಿಮ್ಮ ಸರ್ವಿಸ್ ಕ್ಯಾಪಬಿಲಿಟಿನೂ ಮತ್ತು ಅಪ್ಲಿಕೇಶನ್ ಕನ್ಸಿಡ್ರೇಷನ್ ಮಾಡುತ್ತೆ. ಕನ್ಸಿಡ್ರೇಷನ್ ಮಾಡಿ ಒಂದು ಡೊಮೈನ್ ಆಗಿ ವರ್ಕ್ ಆಗುತ್ತೆ. ಸೇ ನೆಟ್ವರ್ಕ್ ಡೊಮೈನ್. ಸೊ ಇಲ್ಲಿ ಒಂದು ನೆಟ್ವರ್ಕ್ ಡೊಮೈನ್ ಅಂತ ಹೇಳ್ತಾ ಇದ್ವಿ. ಎ ಡೊಮೈನ್ ಜನರಲಿ ಹ್ಯಾಸ್ ಲಿಮಿಟೆಡ್ ಇಂಟ್ರಾಕ್ಷನ್ ವಿತ್ ಅದರ್ ಡೊಮೈನ್ಸ್ ಆರ್ ಔಟ್ಸೈಡ್ ದ ಡೊಮೈನ್. ಇಲ್ಲಿ ನಿಮ್ಮ ಡೊಮೈನ್ಗೆ ಲಿಮಿಟೆಡ್ ಇಂಟರಾಕ್ಷನ್ ಇರ್ಬೋದು ಅಥವಾ ಅದರ್ ಡೊಮೈನ್ಸ್ ಜೊತೆಗೆ ಔಟ್ಸೈಡ್ ಡೊಮೈನ್ ಜೊತೆಗೂ ಇಂಟ್ರಾಕ್ಷನ್ ಇರ್ಬೋದು. ಲಿಮಿಟೆಡ್ ಆಗಿರ್ಬೋದು ಅಥವಾ ವ್ಯಾಸ್ಟ್ ಆಗಿನೂ ಇರ್ಬೋದು, ರೈಟ್. Then here the domain refers softwares, layers, levels having specific application and capabilities. ಅದನ್ನು ನೀವು ನೆನಪಿಟ್ಕೊಳ್ಳಿ.
Next key term is gateway. Gateway refers to a software for connecting two application layers, one at the sender and other at the receiver. ಸೊ ಇಲ್ಲಿ ಗೇಟ್ವೇ ಅಂತ ಹೇಳ್ತಾ ಇದ್ವಿ, ಇದೊಂದು ಸಾಫ್ಟ್ವೇರ್ ಆಗಿರುತ್ತೆ. ಈ ಸಾಫ್ಟ್ವೇರ್ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ, ಎರಡು ಅಪ್ಲಿಕೇಶನ್ ಲೇಯರ್ನ ಕನೆಕ್ಟ್ ಮಾಡಿರ್ತೀವಿ. ಗೇಟ್ವೇನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ, ಇಲ್ಲಿ ಎರಡು ಅಪ್ಲಿಕೇಶನ್ ಲೇಯರ್ನ ನಾವು ಕನೆಕ್ಟ್ ಮಾಡಿರ್ತೀವಿ. ಒಂದು ಸೆಂಡರ್ ಸೈಡ್ ಆಗಿರಿದ್ರೆ ಇನ್ನೊಂದು ರಿಸೀವರ್ ಸೈಡ್ ಆಗಿರುತ್ತೆ. ಸೊ ಅದಕ್ಕೆ ಈ ಗೇಟ್ವೇನು ನಾವೇನಂತ ಹೇಳ್ತೀವಿ ಅಂತ ಹೇಳಿದರೆ ALG ಅಂತ ಹೇಳ್ತೀವಿ. ALG ಸ್ಟ್ಯಾಂಡ್ಸ್ ಫಾರ್ ಅಪ್ಲಿಕೇಶನ್ ಲೇಯರ್ ಗೇಟ್ವೇ. ಅಪ್ಲಿಕೇಶನ್ ಲೇಯರ್ ಗೇಟ್ವೇ. ಈ ಗೇಟ್ವೇ ಮೇ ಬಿ ಆಫ್ ಡಿಫ್ರೆಂಟ್ ಟೈಪ್ಸ್. ನಮ್ಮ ಹತ್ರ ಗೇಟ್ವೇ ಸಾಕಷ್ಟು ರೀತಿಯಲ್ಲಿ ಉಂಟು. ಲೆಟ್ ಅಸ್ ಸಿ ವಾಟ್ ಆರ್ ದೋಸ್. A communication gateway at a device and gateway domain has capability as protocol conversion during communication between two ends when each end uses distinct protocol. ನಿಮ್ಮ ಹತ್ರ ಕಮ್ಯುನಿಕೇಷನ್ ಗೇಟ್ವೇ ಉಂಟು ಅಂತ ಹೇಳ್ತಾ ಇದ್ವಿ, ಅದೆಲ್ಲ ನಿಮ್ಮ ಡಿವೈಸ್ನಲ್ಲಿ ಇರುತ್ತೆ. ಅದನ್ನು ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ, ಗೇಟ್ವೇ ಡೊಮೈನ್ ಇರುತ್ತೆ. ಕಮ್ಯುನಿಕೇಷನ್ ಗೇಟ್ವೇ ನಿಮ್ಮ ಡೊಮೈನ್ ಗೇಟ್ವೇ ಕ್ಯಾಪಬಿಲಿಟಿ ಇದ್ದರೆ ಆಟೋಮೆಟಿಕಲಿ ಇಲ್ಲಿ ಪ್ರೋಟೋಕಾಲ್ಸ್ ಇರುತ್ತೆ, ಆ ಪ್ರೋಟೋಕಾಲ್ ಕನ್ವರ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರೋಟೋಕಾಲ್ ಕನ್ವರ್ಷನ್ ಮೀನ್ಸ್, ಸೊ ಅದನ್ನೇ ನಾವು ಹೇಳಿದ್ವಿ, ನಾವು ಸೆಂಡ್ ಮಾಡುವ ಡೇಟಾ ಏನಾಗುತ್ತೆ, ಒಂದು ಕಡೆ ಎನ್ಕ್ರಿಪ್ಟ್ ಆಗುತ್ತೆ, ಇನ್ನೊಂದು ಕಡೆ ಡಿಕ್ರಿಪ್ಟ್ ಆಗುತ್ತೆ. ಸೊ ಒಂದು ಸೈಡಲ್ಲಿ ನಾವು ಎನ್ಕ್ರಿಪ್ಷನ್ ಮಾಡಿದರೆ ಇನ್ನೊಂದು ಸೈಡ್ನಲ್ಲಿ ಡಿಕ್ರಿಪ್ಷನ್ ಮಾಡಬೇಕು ಅಂತ ಪ್ರೋಟೋಕಾಲ್ ಕನ್ವರ್ಷನ್ ಯೂಸ್ ಮಾಡಿ ಏನು ಮಾಡ್ತೀವಿ, ಇಲ್ಲಿ ನಾವು ಒಂದು ಕಡೆಯಿಂದ ಡೇಟಾವನ್ನು ಇನ್ನೊಂದು ಕಡೆ ನಾವು ಸೆಂಡ್ ಮಾಡ್ತಾ ಇರ್ತೀವಿ. ಒಂದು ಕಡೆಯಿಂದ ಇನ್ನೊಂದು ಕಡೆ ಸೆಂಡ್ ಮಾಡುವಾಗ ನಾವು ಸಾಕಷ್ಟು ಪ್ರೋಟೋಕಾಲ್ ಯೂಸ್ ಮಾಡ್ತೀವಿ. ಓಕೆ, ವಿ ಆರ್ ಯೂಸಿಂಗ್ ಡಿಸ್ಟಿಂಕ್ಟ್ ಪ್ರೋಟೋಕಾಲ್ಸ್ ಆಸ್ ವಿ ಆರ್ ಫೆಮಿಲಿಯರ್ ದಟ್ HTTP, FTP, UDP, ರೈಟ್. ಇದೆಲ್ಲ ನಾವು ನಿಮ್ಮ HTML ಬೇಸಿಕ್ಸ್ನಲ್ಲಿ ಕಲ್ತಿದ್ದೀವಿ, IBHನಲ್ಲಿ, ರೈಟ್. ಅದನ್ನೇ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಂಟರ್ನೆಟ್ ಗೇಟ್ವೇ ಮೇ ಹ್ಯಾವ್ ಕ್ಯಾಪಬಿಲಿಟೀಸ್ ಬಿಸೈಡ್, ಅಲ್ಲಿ ಕಮ್ಯುನಿಕೇಷನ್ ಗೇಟ್ವೇ ಅಂತ ಹೇಳಿದ್ವಿ, ಇಲ್ಲಿ ಇಂಟರ್ನೆಟ್ ಗೇಟ್ವೇ ಅಂತ ಹೇಳ್ತಾ ಇದ್ವಿ ನೋಡಿ. ಆ್ಯಂಡ್ ಇಂಟರ್ನೆಟ್ ಗೇಟ್ವೇ ಮೇ ಹ್ಯಾವ್ ಕ್ಯಾಪಬಿಲಿಟೀಸ್ ಬಿಸೈಡ್ಸ್ ಪ್ರೋಟೋಕಾಲ್ ಕನ್ವರ್ಷನ್, ಟ್ರಾನ್ಸ್ಕೋಡಿಂಗ್ ಡೇಟಾ, ಡಿವೈಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಾಟಾ ಎನ್ರಿಚ್ಮೆಂಟ್ ಬಿಫೋರ್ ದ ಡಾಟಾ ಕಮ್ಯುನಿಕೇಷನ್ ಓವರ್ ದ ಇಂಟರ್ನೆಟ್. ಇಲ್ಲಿ ನಿಮ್ಮ ಇಂಟರ್ನೆಟ್ ಗೇಟ್ವೇನು ಯೂಸ್ ಮಾಡಿ ನಾವೇನೆಲ್ಲ ಮಾಡ್ತಾ ಇದ್ವಿ, ಕೆಲವೆಲ್ಲ ಪ್ರೋಟೋಕಾಲ್ಸ್ನ ಯೂಸ್ ಮಾಡಿ ಕನ್ವರ್ಷನ್ ಮಾಡ್ತಾ ಇದ್ವಿ, ಟ್ರಾನ್ಸ್ಕೋಡಿಂಗ್ ಡೇಟಾ ಮಾಡ್ತಾ ಇದ್ವಿ. ಓಕೆ, ಟ್ರಾನ್ಸ್ಕೋಡಿಂಗ್ ಮೀನ್ಸ್ ಕನ್ವರ್ಷನ್. ಸೊ ಇಲ್ಲಿ ನಿಮ್ಮ ಡೇಟಾ, ಆ್ಯಕ್ಚುಯಲ್ ಡೇಟಾ ಏನಾಗುತ್ತೆ, ಇಲ್ಲಿ ಬಿಟ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಬಿಟ್ಗೆ ಕನ್ವರ್ಟ್ ಆದ ಡೇಟಾನ ಮತ್ತೆ ನಾವು ಟ್ರಾನ್ಸ್ಕೋಡಿಂಗ್ ಅಂದರೆ ಏನು, ಇನ್ನೊಂದು ಮೋಡ್ಗೆ ನಾವು ಕನ್ವರ್ಟ್ ಮಾಡ್ತಾ ಇದ್ವಿ, ಎನ್ಕ್ರಿಪ್ಷನ್ ಮಾಡ್ತಾ ಇದ್ವಿ. ಡಿವೈಸ್ ಮ್ಯಾನೇಜ್ಮೆಂಟ್, ಯಾವುದೆಲ್ಲ ಡಿವೈಸ್ ಯೂಸ್ ಮಾಡ್ತಾ ಇದ್ದೀರಾ, ಅದೇ ರೀತಿಯಲ್ಲಿ ಡೇಟಾ ಎನ್ರಿಚ್ಮೆಂಟ್, ಡೇಟಾ ಎಲ್ಲ ಹೇಗೆ ಎನ್ರಿಚ್ ಆಯಿತು ಅಂದರೆ ಫ್ಲೆಕ್ಸಿಬಿಲಿಟಿ ಆಗಿ ಉಂಟು ನಿಮ್ಮ ಡೇಟಾ ಕಮ್ಯುನಿಕೇಷನ್ ಆಗುವಾಗ. ನಿಮ್ಮ ಡೇಟಾ ಕಮ್ಯುನಿಕೇಷನ್ ಆಗ್ತಾ ಉಂಟು ಇಂಟರ್ನೆಟ್ನಲ್ಲಿ ಅಂತ ಹೇಳಿದರೆ ನಿಮ್ಮ ಡೇಟಾ ಕಂಪಲ್ಸರಿ ಏನಾಗಿ ಇರಬೇಕು, ಪ್ರೋಟೋಕಾಲ್ ಕನ್ವರ್ಷನ್ ಆಗಿರಬೇಕು, ಟ್ರಾನ್ಸ್ಕೋಡಿಂಗ್ ಆಗಿರಬೇಕು, ಡಿವೈಸ್ ಮ್ಯಾನೇಜ್ಮೆಂಟ್ನು ನೋಡಬೇಕು, ಅದೇ ರೀತಿಯಲ್ಲಿ ಡೇಟಾ ಎನ್ರಿಚ್ ಆಗಿರಬೇಕು. ಇದೆಲ್ಲ ಆಗಬೇಕಾಗಿದ್ರೆ ನಾವು ಕಂಪಲ್ಸರಿ ಇಂಟರ್ನೆಟ್ ಗೇಟ್ವೇ ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಯುವರ್ ಕೀ ಟರ್ಮ್ ಗೇಟ್ವೇ. ಆ್ಯಂಡ್ next our key term is IP. IP stands for Internet Protocol version 6, that is IP version 6 or Internet Protocol version 4, IP4 for the network layer. ಸೊ ನಿಮ್ಮ ನೆಟ್ವರ್ಕ್ ಲೇಯರ್ನಲ್ಲಿ ಕಂಪಲ್ಸರಿ ನಾವು ಕೆಲವು ಪ್ರೋಟೋಕಾಲ್ಸ್ ಯೂಸ್ ಮಾಡ್ತೀವಿ, ಕೆಲವು ಲೇಯರ್ಸ್ನಲ್ಲಿ ಕೆಲವೆಲ್ಲ ಪ್ರೋಟೋಕಾಲ್ಸ್ ಯೂಸ್ ಮಾಡ್ತೀವಿ. ಆ ಪ್ರೋಟೋಕಾಲ್ಸ್ನಲ್ಲಿ ಇಲ್ಲಿ ನಾವು ಮೋಸ್ಟ್ ಆಗಿ ಯೂಸ್ ಮಾಡೋದು ಎರಡು ವರ್ಷನ್ ಉಂಟು, ದಟ್ ಈಸ್ IPv6. IPv6 ಸ್ಟ್ಯಾಂಡ್ಸ್ ಫಾರ್ ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 6 ಆರ್ IPv4, that is Internet version protocol 4. ಓಕೆ, ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 4 ಇದೆಲ್ಲ ನಿಮ್ಮ ನೆಟ್ವರ್ಕ್ ಲೇಯರ್ನಲ್ಲಿ ಯೂಸ್ ಮಾಡ್ತೀವಿ. ಓಕೆ, V6 ಮೀನ್ಸ್ ವರ್ಷನ್ 6, V4 ಮೀನ್ಸ್ ವರ್ಷನ್ 4. ಸೊ ನೆಕ್ಸ್ಟ್ ಕೀ ಟರ್ಮ್ ಹೆಡರ್ ಅಂತ ಹೇಳ್ತೀವಿ. ಹೆಡರ್ ಮೀನ್ಸ್ ಎ ಸೆಟ್ ಆಫ್ ಆಕ್ಟೆಟ್ಸ್ ಕಂಟೈನಿಂಗ್ ಇನ್ಫಾರ್ಮೇಷನ್ ಅಬೌಟ್ ದ ಡಾಟಾ ಬೀಯಿಂಗ್ ಸೆಂಟ್. ಇಲ್ಲಿ ಹೆಡರ್ ಅಂತ ಹೇಳಿದರೆ ಇಲ್ಲಿ ಸೆಟ್ ಆಫ್ ಆಕ್ಟೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಆಕ್ಟೆಂಟ್ ಅಂತ ಹೇಳಿದರೆ ಎಷ್ಟು, 8, ರೈಟ್. ಬೈಟ್ ಅಂದರೆ ಎಷ್ಟು, 8, ರೈಟ್. 8 bits is 1 byte. 1 byte is also treated as an 1 octant. ಓಕೆ, 8 ಬಿಟ್ಟನ್ನು ನಾವು ಒಂದು ಆಕ್ಟೆಂಟ್ ಆಗಿನೂ ತಗೊಳ್ತೀವಿ. ಅರ್ಥ ಆಯ್ತಾ? ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಕಂಟೈನಿಂಗ್ ಇನ್ಫಾರ್ಮೇಷನ್ ಅಬೌಟ್ ಡಾಟಾ ಬೀಯಿಂಗ್ ಸೆಂಟ್. ನೀವೇನೋ ಒಂದು ಡೇಟಾವನ್ನು ಸೆಂಡ್ ಮಾಡ್ತಾ ಇದ್ರೆ ಹೆಡ್ಡರ್ ಹ್ಯಾಡ್ ಆಗ್ತಾ ಹೋಗುತ್ತೆ. ಆ ಹೆಡ್ಡರ್ನ ನಾವು ಒಂದು ಆಕ್ಟೆಂಟ್ ರೂಪದಲ್ಲಿ ಐಡೆಂಟಿಫೈ ಮಾಡ್ತೀವಿ.
Header packs the data of a layer before transmission to the next layer during communication between two endpoints. ಸೊ ಇಲ್ಲಿ ನಿಮ್ಮ ಹೆಡರ್ ಏನು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಡೇಟಾವನ್ನು ಪ್ಯಾಕ್ ಮಾಡುತ್ತೆ. ಪ್ಯಾಕ್ ಮಾಡಿದ ನಂತರ ಅದೇ ನಾನೀಗ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ಡಿಯರ್ ಸ್ಟೂಡೆಂಟ್, ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಅಂತ ನಾನು ಮಾಡಿದರೆ ಗುಡ್ ಅನ್ನೋದು ಒಂದು ಡೇಟಾ ಆಗಿ ಪ್ಯಾಕ್ ಆಗುತ್ತೆ, ಮಾರ್ನಿಂಗ್ ಅನ್ನೋದು ಒಂದು ಪ್ಯಾಕೆಟ್ ಆಗುತ್ತೆ, ಇನ್ನೊಂದು ಡಿಯರ್ ಅನ್ನೋದು ಒಂದು ಪ್ಯಾಕೆಟ್ ಆಗುತ್ತೆ, ಸ್ಟೂಡೆಂಟ್ಸ್ ಅನ್ನೋದು ಒಂದು ಪ್ಯಾಕೆಟ್ ಆಗುತ್ತೆ. ಓಕೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹೆಡರ್ ಪ್ಯಾಕ್ಸ್ ದ ಡೇಟಾ ಆಫ್ ಎ ಲೇಯರ್ ಬಿಫೋರ್ ಟ್ರಾನ್ಸ್ಮಿಷನ್. ನಾವು ಏನೇ ಒಂದು ಡೇಟಾ ಟ್ರಾನ್ಸ್ಮಿಷನ್ ಮಾಡಬೇಕಾಗಿದ್ರೆ ನಿಮ್ಮ ಹೆಡರ್ ಏನು ಮಾಡುತ್ತೆ, ನಿಮ್ಮ ಡೇಟಾವನ್ನು ಪ್ಯಾಕ್ ಮಾಡುತ್ತೆ. ಪ್ಯಾಕ್ ಮಾಡಿದ ನಂತರ ಏನಾಗುತ್ತೆ, ನೆಕ್ಸ್ಟ್ ಲೇಯರ್ಗೆ ಕಮ್ಯುನಿಕೇಟ್ ಮಾಡುತ್ತೆ. ಸೊ ಇಲ್ಲಿ 7 ಲೇಯರ್ಸ್ ಅಂತ ಹೇಳಿದ್ವಿ. ದಟ್ ಈಸ್ ಫಿಸಿಕಲ್ ಲೇಯರ್, ಅಪ್ಲಿಕೇಶನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್, ಸೆಷನ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, ನೆಟ್ವರ್ಕ್ ಲೇಯರ್, ಡಾಟಾ ಲಿಂಕ್ ಲೇಯರ್ ಆ್ಯಂಡ್ ಫಿಸಿಕಲ್ ಲೇಯರ್. ಓಕೆ, ಸೊ ಇಲ್ಲಿ ಪ್ರತಿಯೊಂದು ಲೇಯರ್ನಲ್ಲಿನೂ ಏನಾಗ್ತಾ ಉಂಟು, ಒಂದೊಂದು ಹೆಡರ್ ಆ್ಯಡ್ ಆಗ್ತಾ ಬರುತ್ತೆ. ಪ್ರತಿಯೊಂದು ಲೇಯರ್ಗೆ ಸಂಬಂಧಪಟ್ಟ ಹೆಡರ್ ನಿಮ್ಮ ಡೇಟಾಕ್ಕೆ ಆ್ಯಡ್ ಆಗ್ತಾ ಬರುತ್ತೆ. ಇಲ್ಲಿ ಆ್ಯಡ್ ಆದ ನಂತರ ಪ್ರತಿ 2 ಪಾಯಿಂಟ್ನಲ್ಲಿನೂ ಗೊತ್ತಾಗುತ್ತೆ. ಓಕೆ, ಪ್ರತಿ 2 ಪಾಯಿಂಟ್ನಲ್ಲಿ 2 ಎಂಡ್ ಪಾಯಿಂಟ್ಸ್ ಮೀನ್ಸ್ 2 ಡಿವೈಸ್ನಲ್ಲಿ ಗೊತ್ತಾಗುತ್ತೆ. ಅದೇ ನಾವು ಹೇಳ್ತಾ ಇದ್ವಿ, ಸಿಂಗಲ್ ಟಿಕ್, ಡಬಲ್ ಟಿಕ್. Got it? The size of a header and its fields are according to the protocol used for creating data stack at a layer. So ಇಲ್ಲಿ ನಿಮ್ಮ ಹೆಡರ್ ಮತ್ತು ಅದರ ಫೀಲ್ಡ್ಸ್ ಸೈಜ್ ಏನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ, ನೀವು ಯೂಸ್ ಮಾಡುವ ಪ್ರೋಟೋಕಾಲ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ಸೈಜ್ ಆಫ್ ಹೆಡರ್ ಆ್ಯಂಡ್ ಇಟ್ಸ್ ಫೀಲ್ಡ್. ಸೊ ಹೆಡರ್ನ ಸೈಜ್ ಮತ್ತು ಫೀಲ್ಡ್ ಏನಾಗಿರುತ್ತೆ, ನೀವು ಯೂಸ್ ಮಾಡುವ ಪ್ರೋಟೋಕಾಲ್, ಅದೇ ರೀತಿಯಲ್ಲಿ ನೀವು ಯೂಸ್ ಮಾಡುವ ಲೇಯರ್ನ ಮೇಲೇನೂ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ IP ವರ್ಷನ್ 4 ಹೆಡರ್ ಹ್ಯಾಸ್ ಫೀಲ್ಡ್ಸ್ ಆ್ಯಸ್ ಪರ್ IP ನೆಟ್ವರ್ಕ್ ಲೇಯರ್. ಇಲ್ಲಿ IP ವರ್ಷನ್ 4ನಲ್ಲಿ ಹೆಡರ್ ಉಂಟು ಅಂತ ಹೇಳ್ತಾ ಇದ್ವಿ, ಅದರಲ್ಲಿ ಕೆಲವು ಫೀಲ್ಡ್ಸ್ ಉಂಟು ಅಂತ ಹೇಳ್ತಾ ಇದ್ವಿ. ಅದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟದಂತ ಹೇಳ್ತಾ ಇದ್ವಿ, ಇಲ್ಲಿ IP ನೆಟ್ವರ್ಕ್ ಲೇಯರ್. ಸೊ ನಿಮ್ಮ ಇಂಟರ್ನೆಟ್ ಪ್ರೋಟೋಕಾಲ್ ನೆಟ್ವರ್ಕ್ ಲೇಯರ್ಗೆ ಸಂಬಂಧಪಟ್ಟದಾಗಿರುತ್ತೆ. ಅದೇ ರೀತಿಯಲ್ಲಿ UDP ಅಂತ ಹೇಳ್ತೀವಿ, ಯೂನಿವರ್ಸಲ್ ಡಾಟಾಗ್ರಾಮ್ ಪ್ರೋಟೋಕಾಲ್. ಸೊ ಈ UDP ಪ್ರೋಟೋಕಾಲ್ ಯೂಸ್ ಮಾಡಿದರೆ ಏನಾಗುತ್ತೆ, ಹೆಡರ್ ಆಸ್ ದ UDP ಅಟ್ ದ ಟ್ರಾನ್ಸ್ಪೋರ್ಟ್ ಲೇಯರ್. ನೆಟ್ವರ್ಕ್ ಲೇಯರ್ನಲ್ಲಿ IP ಹೆಡರ್ ಇದ್ದರೆ, ಟ್ರಾನ್ಸ್ಪೋರ್ಟ್ ಲೇಯರ್ನಲ್ಲಿ UDP ಪ್ರೋಟೋಕಾಲ್ ಹೆಡರ್ಸ್ ಇರುತ್ತೆ. ಓಕೆ, ಈಚ್ ಹೆಡರ್ ಫೀಲ್ಡ್ ಹ್ಯಾಸ್ ಡಿಸ್ಟಿಂಕ್ಟ್ ಮೀನಿಂಗ್. ಪ್ರತಿಯೊಂದು ಹೆಡರ್ ಫೀಲ್ಡ್ಗೇನೋ ಒಂದು ಡಿಫ್ರೆಂಟ್ ಮೀನಿಂಗ್ ಉಂಟು. ದ ಫೀಲ್ಡ್ ಸೈಜ್ ಕ್ಯಾನ್ ಬಿ ಬಿಟ್ವೀನ್ 1 and 32 ಬಿಟ್ ಇನ್ ಅ ಪ್ಯಾಕೆಟ್. ನಿಮ್ಮ ಫೀಲ್ಡ್ ಸೈಜ್ ಏನು ಎಷ್ಟರಿಂದ ರೇಂಜ್ ಮಾಡುತ್ತೆ ಅಂತ ಹೇಳಿದ್ರೆ 1 ರಿಂದ 32 ಬಿಟ್ ರೇಂಜ್ನಲ್ಲಿ ಇರುತ್ತೆ. ಅಂದರೆ ನೀವು ಸೆಂಡ್ ಮಾಡುವ ಡೇಟಾಗೆ ಅಡಿಷ್ನಲ್ ಡೇಟಾ. ಓಕೆ, ಸೆಂಡ್ ಮಾಡುವ ಡೇಟಾಗೆ ಏನಾಗಿರುತ್ತೆ, ಇದು ಅಡಿಷ್ನಲ್ ಡೇಟಾ ಆಗಿರುತ್ತೆ. ಓಕೆ, a field helps in processing the packet when transferring it from one layer to the next one. ಸೊ ಈ ಫೀಲ್ಡಿಂದ ನಮ್ಗೆ ಏನಾಗ್ತಾ ಉಂಟು, ನೀವು ಸೆಂಡ್ ಮಾಡುವ ಡೇಟಾ. ಈಗ ಇಲ್ಲಿಂದ ನೀವು ಅರ್ಥ ಮಾಡ್ಕೊಳ್ಳಿ, ವಾಟ್ ಎವರ್ ದ ಯುವರ್ ಡಾಟಾ ಟ್ರಾನ್ಸ್ಮಿಟಿಂಗ್ ಇನ್ ಅ ನೆಟ್ವರ್ಕ್, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಪ್ಯಾಕೆಟ್. ಓಕೆ, ಸೊ ಪ್ರತಿಯೊಂದು ಪ್ಯಾಕೆಟ್ ಪ್ರತಿಯೊಂದು ಲೇಯರಿಂದ ಇನ್ನೊಂದು ಲೇಯರ್ಗೆ ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಪ್ರತಿಯೊಂದು ಲೇಯರಿಂದ ಇನ್ನೊಂದು ಲೇಯರ್ಗೆ ಟ್ರಾನ್ಸ್ಫರ್ ಆಗುವಾಗ ಪ್ರತಿಯೊಂದು ಹೆಡರ್ ಆ್ಯಡ್ ಆಗ್ತಾ ಬರುತ್ತೆ. ಪ್ರತಿಯೊಂದು ಹೆಡರ್ಗೂ ಪ್ರತಿಯೊಂದು ಫೀಲ್ಡ್ ಇರುತ್ತೆ. ಅದೆಲ್ಲ ಆ್ಯಡ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರುತ್ತೆ. ರೈಟ್, ನೆಕ್ಸ್ಟ್ ಪ್ಯಾಕೆಟ್. ಇಲ್ಲಿ ಪ್ಯಾಕೆಟ್ ಅಂತ ಹೇಳ್ತಾ ಇದ್ವಿ. ಲೆಟ್ ಅಸ್ ಸಿ ವಾಟ್ ಇಸ್ ಅ ಮೀನ್ ಬೈ ಪ್ಯಾಕೆಟ್. ಪ್ಯಾಕೆಟ್ ಮೀನ್ಸ್ ಪ್ಯಾಕೇಜ್ಡ್ ಡಾಟಾ ಸ್ಟ್ಯಾಕ್ ವಿಚ್ ರೂಟ್ಸ್ ಓವರ್ ದ ನೆಟ್ವರ್ಕ್. ಇಲ್ಲಿ ಪ್ಯಾಕೇಜ್ಡ್ ಡಾಟಾ ಸ್ಟ್ಯಾಕ್ ಅಂತ ಹೇಳ್ತಾ ಇದ್ವಿ, ಅಂದರೆ ಆಲ್ರೆಡಿ ಪ್ಯಾಕ್ ಮಾಡಿರುವ ಡೇಟಾ ಅದರಲ್ಲಿ ಸ್ಟ್ಯಾಕ್ ಅಂತ ಹೇಳಿದ್ವಿ. ಫಸ್ಟ್ ಇನ್ ಲಾಸ್ಟ್ ಔಟ್. ರೈಟ್, ಫಸ್ಟ್ ಎಂಟ್ರಿ ಆಗಿದ್ದವನು ಲಾಸ್ಟ್ನಲ್ಲಿ ಹೊರಡ್ತಾನೆ. ಅದೇ ರೀತಿಯಲ್ಲಿ ಏನಾಗಿರುತ್ತೆ, ಇಲ್ಲಿ ನಾವು ಏನೇ ಒಂದು ನೆಟ್ವರ್ಕ್ನಲ್ಲಿ ಡೇಟಾ ಸೆಂಡ್ ಮಾಡಿದರೆ ಒಂದೇ ರೂಟಲ್ಲಿ ಹೋಗಲ್ಲ, ನೆನಪಿಟ್ಕೊಳ್ಳಿ. ನೀವೇನೇ ಒಂದು ಮೆಸೇಜ್ ಆಗಲಿ ಏನೇ ಒಂದು ಸೆಂಡ್ ಮಾಡಿದರೆ ಒಂದೇ ರೂಟ್ ಚೂಸ್ ಮಾಡಲ್ಲ, ಬೇರೆ ಬೇರೆ ರೂಟ್ ಚೂಸ್ ಮಾಡಿ ರಿಸೀವರ್ ಸೈಡ್ಗೆ ರಿಸೀವ್ ಆಗುವಾಗ ಎಲ್ಲ ಪ್ಯಾಕೆಟ್ ಏನಾಗಬೇಕು, ಅಸೆಂಬಲ್ ಆಗುತ್ತೆ. ಡಿಸೆಂಬಲ್ ಆಗಿರುವ ಪ್ಯಾಕೆಟ್ ಎಲ್ಲ ಅಸೆಂಬಲ್ ಆಗಿದ ನಂತರ ರಿಸೀವ್ ಆಗುತ್ತೆ. ಓಕೆ, ಪ್ಯಾಕೇಜ್ಡ್ ಡಾಟಾ ಸ್ಟ್ಯಾಕ್ ವಿಚ್ ರೂಟ್ಸ್ ಓವರ್ ದ ನೆಟ್ವರ್ಕ್. ನಿಮ್ಮ ಪ್ಯಾಕೇಜ್ಡ್ ಆಗಿರುವ ಡೇಟಾ ಯಾವ ರೂಟ್ ಚೂಸ್ ಮಾಡಬೇಕು ಅನ್ನೋದನ್ನು ನೆಟ್ವರ್ಕ್ನಲ್ಲಿ ಡಿಸೈಡ್ ಮಾಡುತ್ತೆ. ಪ್ಯಾಕೆಟ್ ಸೈಜ್ ಲಿಮಿಟ್ ಈಸ್ ಅಕಾರ್ಡಿಂಗ್ ಟು ದ ಪ್ರೋಟೋಕಾಲ್. ನಿಮ್ಮ ಪ್ಯಾಕೆಟ್ ಸೈಜ್ ಅಂತ ಹೇಳಿದ್ವಿ, ಆ ಪ್ಯಾಕೆಟ್ ಸೈಜ್ ನಿಮ್ಮ ಪ್ರೋಟೋಕಾಲ್ನ ಮೇಲೆ ಲಿಮಿಟ್ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ IP ವರ್ಷನ್ 4 ಪ್ಯಾಕೆಟ್ ಸೈಜ್ ಲಿಮಿಟ್ ಈಸ್ 2 to the power of 16 bytes. 2 to the power of 16. ಓಕೆ, ಸೊ IP ವರ್ಷನ್ ಪ್ಯಾಕೆಟ್ ಸೈಜನ್ನು ನಾವು ತಗೊಂಡ್ರೆ 2 to the power of 16 ಅಂತ ಹೇಳ್ತಾ ಇದ್ವಿ. ಇಲ್ಲಿ 2 to the power of 14 words with 1 word is equal to 4 octant.
ಸೊ ಇಲ್ಲಿ 2 to the power of 14 ವರ್ಡ್ಸ್ನು ಯೂಸ್ ಮಾಡ್ಬೋದು. ಅದರಲ್ಲಿ ಒಂದು ವರ್ಡಕ್ಕೆ ನಾವು 4 ಆಕ್ಟೆಂಟ್ ಆಗಿ ಯೂಸ್ ಮಾಡ್ತೀವಿ. ಒಂದು ವರ್ಡ್ ಸೆಂಡ್ ಮಾಡಬೇಕಾಗಿದ್ರೆ 1 ವರ್ಡ್ ಈಸ್ ಈಕ್ವಲ್ ಟು 4 ಆಕ್ಟೆಂಟ್. ಓಕೆ, ದಟ್ ಮೀನ್ಸ್ 8 4s 32. ಒಂದು ವರ್ಡ್ ಸೆಂಡ್ ಮಾಡಬೇಕಾಗಿದ್ರೆ 32 ಬಿಟ್ಸ್ ಯೂಸ್ ಆಗುತ್ತೆ. ನಾಟ್ ಎಸ್ ಅ ಸೆಂಟೆನ್ಸ್, ಓನ್ಲಿ ಒನ್ ವರ್ಡ್. ಪ್ಲೀಸ್ ಮೇಕ್ ಎ ನೋಟ್. ಈಗ ನಾನು ಹೇಳ್ತಾ ಇದ್ದೀನಿ ಗುಡ್ GOD ಅಂತ ಹೇಳಿದ್ವಿ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಅದೊಂದು ವರ್ಡ್ ಆಗಿದ್ರೆ 32 ಬಿಟ್ಸ್ ಯೂಸ್ ಮಾಡುತ್ತೆ. ಸೊ ಇದು ಎಕ್ಸಾಂಪಲ್ಗಾಗಿ ಮಾತ್ರ. ಓಕೆ, ನೆಕ್ಸ್ಟ್ ಒನ್ ಈಸ್ PDU. PDU stands for Protocol Data Unit. Protocol Data Unit is a unit of data which is specified in a protocol of a given layer which transfer from one layer to another. ಸೊ ಇದೊಂದು ಪ್ರೋಟೋಕಾಲ್ ಡೇಟಾ ಆಗಿರುತ್ತೆ. ಇಲ್ಲಿನೂ ಏನಾಗುತ್ತೆ, ಪ್ರತಿಯೊಂದು ಲೇಯರ್ನಲ್ಲಿ ನಾವು ಟ್ರಾನ್ಸ್ಫರ್ ಮಾಡುವಾಗ ಒಂದು ಲೇಯರಿಂದ ಇನ್ನೊಂದು ಲೇಯರ್ಗೆ ಟ್ರಾನ್ಸ್ಫರ್ ಮಾಡುವಾಗ PDU ಯೂನಿಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, PDU ಈಸ್ ಬಿಟ್ ವಿಚ್ ಟ್ರಾನ್ಸ್ಫರ್ ಫ್ರಮ್ ಫಿಸಿಕಲ್ ಲೇಯರ್, ಫ್ರೇಮ್ ಫ್ರಮ್ ಡಾಟಾ ಲಿಂಕ್ ಲೇಯರ್. ಸೊ ಇಲ್ಲಿ PDU ಅನ್ನೋದು ಒಂದು ಬಿಟ್ ಆಗಿ ತಗೊಂಡಿದ್ವಿ. ಇದನ್ನು ತಗೊಳ್ಳುವಾಗ ಏನಾಗ್ತಾ ಉಂಟು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ನಿಮ್ಮ ಫಿಸಿಕಲ್ ಲೇಯರ್ ಇಂದ ಸ್ಟಾರ್ಟ್ ಆಗಿ ಏನಾಗ್ತಾ ಉಂಟು, ಫ್ರೇಮ್ ಫ್ರಮ್ ಡಾಟಾ ಲಿಂಕ್ ಲೇಯರ್. ಸೊ ಇಲ್ಲಿ ಮೇಲೆ ನಾವು ಅಬ್ಸರ್ವೇಷನ್ ಮಾಡಿದರೆ ನಿಮ್ಮ ನೆಟ್ವರ್ಕ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್ನಲ್ಲಿ ಡೇಟಾ ಪ್ಯಾಕೆಟ್ ಆಯಿತು. ಆ ಡಾಟಾ ಪ್ಯಾಕೆಟ್ ಯಾವಾಗ ನಿಮ್ಮ ಲಿಂಕ್ ಲೇಯರ್ಗೆ ಬರ್ತಾ ಉಂಟು, ಡಾಟಾ ಲಿಂಕ್ ಲೇಯರ್ಗೆ, ಆಟೋಮೆಟಿಕಲಿ ಇಟ್ ಈಸ್ ಟ್ರೀಟೆಡ್ ಎಸ್ ಎನ್ ಅ ಫ್ರೇಮ್. ಓಕೆ, ಸೊ ಪ್ಯಾಕೆಟ್ ಫ್ರಮ್ ದ ನೆಟ್ವರ್ಕ್ ಲೇಯರ್, ಸೆಗ್ಮೆಂಟ್ ಫ್ರಮ್ ದ ಟ್ರಾನ್ಸ್ಪೋರ್ಟ್ ಲೇಯರ್ and text from the application and other layer, right? So automatically whatever you are transmitting is treated as a packet or a frame. Okay, so ಪ್ರತಿಯೊಂದು ಲೇಯರ್ನಲ್ಲಿನೂ ಒಂದೊಂದು PDU ಆ್ಯಡ್ ಆಗ್ತಾನೆ ಬರುತ್ತೆ. ಹೇಗೆ ನಿಮ್ಮ ಹೆಡರ್ ಆ್ಯಡ್ ಆಗ್ತಾ ಉಂಟು, ಪ್ರತಿಯೊಂದು ಲೇಯರ್ನಲ್ಲಿನೂ ಇಲ್ಲಿ PDU ಯೂನಿಟ್ ಆ್ಯಡ್ ಆಗ್ತಾ ಬರುತ್ತೆ. ಅದೊಂದು ಬಿಟ್ ರೂಪದಲ್ಲಿ ಕನ್ಸಿಡರೇಷನ್ ಆಗುತ್ತೆ. ಸೊ ಇಲ್ಲಿ ಫಿಸಿಕಲ್ ಲೇಯರಿಂದ ಸ್ಟಾರ್ಟ್ ಆಗಿ ನಿಮ್ಮ ಫ್ರೇಮ್ ಡಾಟಾ ಲಿಂಕ್ ಲೇಯರ್ಗೆ ಬರುತ್ತೆ. ಓಕೆ, ಆ ಫ್ರೇಮ್ ಡಾಟಾ ಲಿಂಕ್ ಲೇಯರ್ಗೆ ಬಂದ ನಂತರ ನಿಮ್ಮ ಪ್ಯಾಕೆಟ್ ನೆಟ್ವರ್ಕ್ ಲೇಯರ್ನಲ್ಲೇ ಆಗಿರುತ್ತೆ. ಸೆಗ್ಮೆಂಟ್ ಅಂತ ಟ್ರಾನ್ಸ್ಪೋರ್ಟ್ ಲೇಯರ್ನಲ್ಲಿ ಹೇಳ್ತೀವಿ. ಸೊ ಇದೆಲ್ಲ ಅಮೌಂಟ್ ಆಫ್ ಡೇಟಾ ಯು ಆರ್ ಟ್ರಾನ್ಸ್ಫರಿಂಗ್. ಇಟ್ ಕನ್ಸಿಸ್ಟ್ ಆಫ್ ಹೆಡರ್ ಆ್ಯಂಡ್ ಪ್ಯಾಕೆಟ್ ಸೈಜ್ ಆ್ಯಂಡ್ ಅದರ್ ಫೀಲ್ಡ್ಸ್ ಆಲ್ಸೋ. ಓಕೆ, ಎಸ್. ನೆಕ್ಸ್ಟ್ ಒನ್ ಈಸ್ MTU, ಮ್ಯಾಕ್ಸಿಮಮ್ ಟ್ರಾನ್ಸ್ಮಿಷನ್ ಯೂನಿಟ್. ನೆಕ್ಸ್ಟ್ ಕೀ ಟರ್ಮ್ ಯಾವುದಂತ ಹೇಳ್ತಾ ಇದ್ದಾರೆ ಇಲ್ಲಿ, ಮ್ಯಾಕ್ಸಿಮಮ್ ಟ್ರಾನ್ಸ್ಮಿಷನ್ ಯೂನಿಟ್ is the largest size frame or packet or segment specified in octants. ಸೊ ಇದೊಂದು ಲಾರ್ಜೆಸ್ಟ್ ಸೈಜ್ ಫ್ರೇಮ್ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಪ್ಯಾಕೆಟ್ ಅಂತ ಹೇಳಿದ್ವಿ ಅಲ್ವಾ, ಅದನ್ನು ನಾವಿಲ್ಲಿ ಫ್ರೇಮ್ ಅಂತ ಹೇಳ್ಬೋದು, ಪ್ಯಾಕೆಟ್ ಅಂತ ಹೇಳ್ಬೋದು, ಸೆಗ್ಮೆಂಟ್ ಅಂತ ಹೇಳ್ಬೋದು. ನೀವು ಏನೇ ಒಂದು ಡಾಟಾ ಟ್ರಾನ್ಸ್ಮಿಷನ್ ಮಾಡಿದರೆ ಯಾವ ರೂಪದಲ್ಲಿ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀರಾ, ಪ್ಯಾಕೆಟ್ ರೂಪದಲ್ಲಿ ಅಥವಾ ಫ್ರೇಮ್ ರೂಪದಲ್ಲಿ ಅಥವಾ ಸೆಗ್ಮೆಂಟ್ ರೂಪದಲ್ಲಿ. ಸೊ ಇಲ್ಲಿ ನೀವು ಲಾರ್ಜೆಸ್ಟ್ ಸೈಜ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಆಕ್ಟೆಂಟ್ಸ್ನಲ್ಲಿ ಸ್ಪೆಸಿಫೈ ಮಾಡ್ಬೋದು. ಇಲ್ಲಿ ಒಂದು ಆಕ್ಟೆಂಟ್ ಅಂತ ಹೇಳಿದರೆ 1 ಬೈಟ್ ಅಂತ ಹೇಳಿದ್ವಿ, 1 ಬೈಟ್ ಅಂತ ಹೇಳಿದರೆ 8 ಬಿಟ್. ಓಕೆ, ಸೊ ಆಕ್ಟೆಂಟ್ಸ್ನಲ್ಲಿ ನಿಮ್ಮ ಮ್ಯಾಕ್ಸಿಮಮ್ ಟ್ರಾನ್ಸ್ಮಿಷನ್ ಯೂನಿಟ್ ಇರುತ್ತೆ. ದಟ್ ಕ್ಯಾನ್ ಬಿ ಸೆಂಟ್ ಇನ್ ಎ ಪ್ಯಾಕೆಟ್ ಆರ್ ಎ ಫ್ರೇಮ್ ಬೇಸ್ಡ್ ನೆಟ್ವರ್ಕ್ ಸಚ್ ಆಸ್ ದ ಇಂಟರ್ನೆಟ್. ವಾಟ್ ಎವರ್ ದ ಡಾಟಾ ಯು ಆರ್ ಕಮ್ಯುನಿಕೇಟಿಂಗ್ ಇನ್ ಅ ನೆಟ್ವರ್ಕ್ ಇನ್ ದ ಫಾರ್ಮ್ ಆಫ್ ಅ ಪ್ಯಾಕೆಟ್, that it is in the form of maximum transmission unit, you are going to be specifying the form of octant. For example, consider transfer of a segment from transport layer using the transmission control protocol. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ನಿಮ್ಮ ಏನೇ ಒಂದು ಡೇಟಾವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಟ್ರಾನ್ಸ್ಪೋರ್ಟ್ ಲೇಯರ್ನಲ್ಲಿ ಪ್ಯಾಕೆಟ್ನ ನಾವು ಸೆಗ್ಮೆಂಟ್ ಅಂತ ಹೇಳ್ತೀವಿ. ಆ ಸೆಗ್ಮೆಂಟ್ನ ನಾವು ಟ್ರಾನ್ಸ್ಪೋರ್ಟ್ ಲೇಯರ್ ಮುಖಾಂತರ ಸೆಂಡ್ ಮಾಡಬೇಕಾದ್ರೆ ಯೂಸ್ ಮಾಡುವ ಪ್ರೋಟೋಕಾಲ್ ಬಂತು ಇಲ್ಲಿ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಓಕೆ, ಈ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಟ್ರಾನ್ಸ್ಪೋರ್ಟ್ ಲೇಯರಿಂದ ನೆಟ್ವರ್ಕ್ ಲೇಯರ್ಗೆ ಸೆಂಡ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟ್ ಲೇಯರಿಂದ ನೆಟ್ವರ್ಕ್ ಲೇಯರ್ಗೆ ಸೆಂಡ್ ಮಾಡ್ತೀವಿ. ದ MTU ಡಿಟರ್ಮೈನ್ಸ್ ದ ಮ್ಯಾಕ್ಸಿಮಮ್ ಸೈಜ್ ಆಫ್ ಈಚ್ ಡೇಟಾ ಸ್ಟ್ಯಾಕ್ ಇನ್ ಎನಿ ಟ್ರಾನ್ಸ್ಫರ್ ಟು ದ ನೆಟ್ವರ್ಕ್ ಲೇಯರ್. ಸೊ ನಿಮ್ಮ MTU ಯೂನಿಟ್ ಏನು ಮಾಡುತ್ತೆ, ನಿಮ್ಮ ಮ್ಯಾಕ್ಸಿಮಮ್ ಸೈಜ್, ನಿಮ್ಮ ಡಾಟಾ ಒಬ್ಬ ಮ್ಯಾಕ್ಸಿಮಮ್ ಸೈಜ್ ಎಷ್ಟಿರಬೇಕು ಅನ್ನೋದನ್ನು ಸ್ಪೆಸಿಫೈ ಮಾಡುತ್ತೆ. ಸ್ಪೆಸಿಫೈ ಮಾಡಿ ನಿಮ್ಮ ಟ್ರಾನ್ಸ್ಪೋರ್ಟ್ ಲೇಯರಿಂದ ನೆಟ್ವರ್ಕ್ ಲೇಯರ್ಗೆ ಮೂವ್ ಆಗುತ್ತೆ. ದ ನೆಟ್ವರ್ಕ್ ಲೇಯರ್ ಡಿಟರ್ಮೈನ್ಸ್ ದ ಮ್ಯಾಕ್ಸಿಮಮ್ ಸೈಜ್ ಆಫ್ ಈಚ್ ಫ್ರೇಮ್ ಇನ್ ಎ ಟ್ರಾನ್ಸ್ಫರ್ ಟು ದ ಡಾಟಾ ಲಿಂಕ್ ಲೇಯರ್. ನೆಟ್ವರ್ಕ್ ಲೇಯರಿಂದ ಮತ್ತೆ ನೆಕ್ಸ್ಟ್ ಲೇಯರ್ಗೆ ಎಲ್ಲಿಗೆ ಹೋಗ್ತಾ ಉಂಟು ಅಂತ ಹೇಳಿದ್ವಿ, ಡಾಟಾ ಲಿಂಕ್ ಲೇಯರ್ಗೆ ಹೋಗುತ್ತೆ. ಡಾಟಾ ಲಿಂಕ್ ಲೇಯರ್ಗೆ ಹೋಗುವಾಗ ಮ್ಯಾಕ್ಸಿಮಮ್ ಸೈಜ್ ಎಷ್ಟು ಇರಬೇಕು ಅನ್ನೋದನ್ನು ಮತ್ತೆ ಇಲ್ಲಿ ನೆಟ್ವರ್ಕ್ ಲೇಯರ್ಗೆ ಸಂಬಂಧಪಟ್ಟ MTU ಯೂಸ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಯೂಸಸ್ ದ MTU ಆಫ್ ದ ಡಾಟಾ ಲಿಂಕ್ ಲೇಯರ್. ನೆಕ್ಸ್ಟ್ ಎಷ್ಟಕ್ಕೆ ಸೆಂಡ್ ಮಾಡಬೇಕು ಅನ್ನೋದನ್ನು ನಿಮ್ಮ ಡಾಟಾ ಲಿಂಕ್ ಲೇಯರ್ MTU ಮಾಡುತ್ತೆ. ಓಕೆ, ಮ್ಯಾಕ್ಸಿಮಮ್ ಟ್ರಾನ್ಸ್ಮಿಷನ್ ಯೂನಿಟ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಕೀ ಟರ್ಮ್ಸ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.